ಎಲ್ಲೆಡೆ ಕಾರ್ತಿಕ ಸೋಮವಾರದ ಸಂಭ್ರಮ. ಮೊಳಗಿದ ಶಿವನಾಮ ಸ್ಮರಣೆ. ಶ್ರೀ ಭೋಗನಂದೀಶ್ವರನ ದೇಗುಲಕ್ಕೆ ಹರಿದು ಬಂದ ಭಕ್ತ ಸಾಗರ. ಮತ್ತೆ ಮುನ್ನೆಲೆಗೆ ಬಂದ ರಾಜಕೀಯ ಜಟಾಪಟಿ. ನಗರಸಭೆ ಅಧ್ಯಕ್ಷರ ಫ್ಲೆಕ್ಸ್ ತೆರವು. ಬಿಜೆಪಿ ಮುಖಂಡರ ಆಕ್ರೋಶ. ಕಾಟಾಚಾರಕ್ಕೆ ಕನಕ ಜಯಂತಿ ಆಚರಣೆ. ತಾಲೂಕು ಆಡಳಿತ ನಿರ್ಲಕ್ಷ್ಯ. ಖಾಲಿ ಚೇರುಗಳಿಗೆ ಶಾಸಕರಿಂದ ಭಾಷಣ. ಧರ್ಮದ ಹೆಸರಲ್ಲಿ ಜನರ ವಿಂಗಡಣೆ ಆರೋಪ. ರಾಜಕೀಯ ಮಾಡಲು ಹೊರಟ ಮಾಜಿ ಸಂಸದ ಮುನಿಸ್ವಾಮಿ. ಕುಟುಕಿದ ಸಚಿವ ಎಂಸಿ ಸುಧಾಕರ್. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮ. ಮೂರನೇ ಕಾರ್ತಿಕ ಸೋಮವಾರದ ಪ್ರಯುಕ್ತ ಶ್ರೀ ಭೋಗನಂದೀಶ್ವರ ದೇಗುಲಕ್ಕೆ ಭಕ್ತ ಸಾಗರವೇ ಹರಿದು ಬಂದಿತ್ತು. ಶಿವನಾಮ ಸ್ಮರಣೆಯೊಂದಿಗೆ ದೇಗುಲದ ಆವರಣದಲ್ಲಿ ದೀಪಗಳನ್ನು ಬೆಳಗಿಸಿ ಭಕ್ತರು ತಮ್ಮ ಇಷ್ಟಾರ್ಥಗಳನ್ನು ಬೇಡಿಕೊಂಡರು. ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ. ಹೌದು ವೀಕ್ಷಕರೇ, ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ, ಶಿವಭಕ್ತನಿಗೆ ನರಕ ಇಲ್ಲ, ಜನುಮ ಜನುಮಗಳ ಕಾಟವೇ ಇಲ್ಲ ಎಂಬ ಭಕ್ತ ಸಿರಿಯಾಳ ಚಿತ್ರದ ಗೀತೆ ನಿಮಗೆಲ್ಲ ನೆನಪಿರಬಹುದು. ಆ ಗೀತೆಯನ್ನ ಕೇಳುತ್ತಿದ್ದರೆ ಎಂತಹವರೂ ಸಹ ಭಕ್ತಿ ಎಂಬ ಸಾಗರದಲ್ಲಿ ತೇಲುತ್ತಿದ್ದೇವೇನೋ ಎಂಬಂತೆ ಭಾಸವಾಗದೆ ಇರೋದಿಲ್ಲ. ಸಾಕ್ಷಾತ್ ಪರಮೇಶ್ವರನಿಗೆ, ಪರಶಿವನಿಗೆ ಕಾರ್ತಿಕ ಮಾಸ ಅಂದರೆ ಬಹಳ ಇಷ್ಟವಾದ ಮಾಸ ಅಂತ ಹಿರಿಯರು ಹೇಳ್ತಾರೆ. ಅದರಂತೆ ಈ ಮಾಸದಲ್ಲಿ ಭಕ್ತರು ತಮ್ಮ ಇಷ್ಟಾರ್ಥಗಳನ್ನು ಕರುಣಿಸುವಂತೆ ಮಣ್ಣಿನ ಹಣತೆಯಲ್ಲಿ ದೀಪ ಬೆಳಗಿಸಿ ಶ್ರದ್ಧಾ ಭಕ್ತಿಯಿಂದ ಪರಮಾತ್ಮನಲ್ಲಿ ಬೇಡಿಕೊಂಡರೆ ತಮ್ಮ ಅಭಿಲಾಷೆಗಳು ನೆರವೇರುತ್ತವೆ ಎಂಬುದು ಭಕ್ತರ ಅಗಾಧವಾದ ನಂಬಿಕೆಯಾಗಿದೆ. ಇನ್ನು ಮೂರನೇ ಕಾರ್ತಿಕ ಸೋಮವಾರದ ಪ್ರಯುಕ್ತ ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಗ್ರಾಮದ ಶ್ರೀ ಭೋಗನಂದೀಶ್ವರ ದೇವಾಲಯಕ್ಕೆ ಭಕ್ತರ ದಂಡೇ ಹರಿದು ಬಂದಿತ್ತು. ಪರಮಾತ್ಮ ಶ್ರೀ ಭೋಗನಂದೀಶ್ವರನಿಗೆ ಫಲ ಪುಷ್ಪ ಪಂಚಾಮೃತಗಳಿಂದ ಅಭಿಷೇಕವನ್ನು ನೆರವೇರಿಸಿ ವಿಶೇಷ ಅಲಂಕಾರವನ್ನು ಮಾಡಲಾಗಿತ್ತು. ಸ್ವಾಮಿಯ ಅಭಿಷೇಕವನ್ನು ಕಣ್ತುಂಬಿಕೊಂಡ ಭಕ್ತರು ಶಿವನಾಮ ಸ್ಮರಣೆಯೊಂದಿಗೆ ಮುಳುಗಿ ಹೋಗಿದ್ದರು. ಇನ್ನು ಮುಂಜಾನೆಯಿಂದಲೇ ಸಾವಿರಾರು ಭಕ್ತರು ದೇವರ ದರ್ಶನ ಪಡೆಯಲು ಸರತಿ ಸಾಲಿನಲ್ಲಿ ನಿಂತಿದ್ದ ದೃಶ್ಯಗಳು ಕಂಡುಬಂದಿತು. ತಾಯಿ ಪಾರ್ವತಿ ದೇವಿಯ ದೇಗುಲದಲ್ಲಿಯೂ ಸಹ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರಿದವು. ನನ್ನ ಹೆಸರು ರಾಮಾಂಜಿನಪ್ಪ ಅಂತ ಹೇಳ್ಬಿಟ್ಟು, ದೇವನಹಳ್ಳಿ ತಾಲೂಕು ಹಾರೋಹಳ್ಳಿ ಗ್ರಾಮ. ಈ ಚಿಕ್ಕಬಳ್ಳಾಪುರ ಜಿಲ್ಲೆ ನಂದಿ ಹೋಬಳಿ ನಂದಿ ಗ್ರಾಮದ ಈ ಭೋಗನಂದೀಶ್ವರ ಸ್ವಾಮಿ ದೇವಸ್ಥಾನ ತುಂಬ ಪುರಾತನವಾದ್ದು. ಇಲ್ಲಿ ವಿಶೇಷ ಇವತ್ತು ಕಾರ್ತಿಕದ ಸೋಮವಾರ, ಅದರಿಂದ ವಿಶೇಷವಾದ ಪೂಜೆ, ವಿಶೇಷವಾದ ಇದಿದೆ. ತುಂಬ ಒಂದು ಹಳೆ ದೇವಸ್ಥಾನ. ತುಂಬ ಜನ ಭಕ್ತರು ಇವಾಗ ಒಂದು 4 ವಾರನೂ ಬರ್ತಾರೆ. ಇಲ್ಲಿನ ಒಂದು ಮಹಿಮೆ ತುಂಬ ಇದೆ. ತುಂಬ ಹಳೆಯದು ದೇವಸ್ಥಾನ, ತುಂಬ ಚೆನ್ನಾಗಿದೆ. ವಿಜಯಪುರದಿಂದ ಬರ್ತಾ ಇರೋದು, ಪಾದಯಾತ್ರೆ ಮಾಡ್ತಾರೆ. 9 ವರ್ಷದ ಗೃಹಪ್ರವೇಶ ಮಠದಿಂದ ಮಾಡ್ತಾಯಿದ್ದಾರೆ. ಅಲ್ಲಿಂದ ಬರ್ತಾಯಿದ್ರಿ. ತುಂಬ ವಿಶೇಷ ಇದೆ. ಕಾರ್ತಿಕ ಮಾಸ ತುಂಬ ವಿಶೇಷ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬರ್ತಾಯಿದ್ರಿ. ಎಷ್ಟು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ರಿ? ತಮ್ಮ ಹೆಸರು? ಭಾಗ್ಯಮ್ಮ. ಪಾದಯಾತ್ರೆ ಮಾಡಬೇಕು ಅಂತ ನಿಮಗೆ ಯಾಕೆ ಅನ್ನಿಸ್ತು ಅಂತ? ಒಳ್ಳೇದಾಗುತ್ತೆ ಅಂತ, ಎಲ್ಲರೂ ಒಳ್ಳೇದಾಗಲಿ ಅಂತ ಪಾದಯಾತ್ರೆ ಮಾಡಿ ಎಲ್ಲದಾಗುತ್ತೆ ಅಂತ ಮಾಡ್ತಾಯಿದ್ರಿ. ಮಾತಾಡಿ ಸರ್. ನನ್ನ ಹೆಸರು ಮುಲ್ಲಾಜ್ ಅಂತ. ನಾವು ಹಳೆಹಳ್ಳಿಯಿಂದ ಬಂದಿದ್ದೀವಿ. ಕಾರ್ತಿಕ ಮೂರನೇ ಕಾರ್ತಿಕ ಸೋಮವಾರದಲ್ಲಿ ವಿಶೇಷವಾಗಿ ಭೋಗನಂದೀಶ್ವರ ದೇವಸ್ಥಾನ ಪ್ರಸಿದ್ಧಿಯಾಗಿದೆ. ಪ್ರವಾಸಿಕ ತಾಣ ಪ್ರತಿ ವರ್ಷ ನಾವು ಬರ್ತಾ ಇರ್ತೀವಿ. ಇಲ್ಲಿ ಬಂದು
ದರ್ಶನ ಪಡೆದ್ರೆ ಒಂದು ಒಳ್ಳೆಯದಾಗುತ್ತೆ ಅಂತ ಒಂದು ಭಾವನೆ ಇದೆ. ಈ ದೇವಸ್ಥಾನಕ್ಕೆ ಪ್ರತಿ ನಮ್ಮ ತಾತನ ಕಾಲದಿಂದಲೂ ಬರ್ತಾನೆ ಇದೆ. ತುಂಬ ವಿಶೇಷವಾದಂಥ ದೇವಸ್ಥಾನ. ದೇವರು ಕೇಳಿದ ಕೊಡ್ತಾರೆ ಅಂತ ಎಲ್ಲರೂ ಹೇಳ್ತಾರೆ, ಅದು ನಾವು ನಂಬಿದ್ದೀವಿ. ಅದೇ ರೀತಿಯಾದಂಥ ಈ ನಂದಿ ಭೋಗನಂದೀಶ್ವರ ಸ್ವಾಮಿಗಳು ತುಂಬ ವಿಶೇಷವಾದಂಥ ದೇವಸ್ಥಾನ. ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ. ಕಾರ್ತಿಕ ಸೋಮವಾರದ ಶುಭಾಶಯಗಳು. ಅದೇ ರೀತಿ ದೇವಾಲಯದ ಮುಂಭಾಗದ ಆವರಣದಲ್ಲಿನ ಅಶ್ವತ್ಥ ಕಟ್ಟೆಯ ಮೇಲೆ ಕುಟುಂಬ ಸಮೇತರಾಗಿ ನೂರಾರು ಮಹಿಳೆಯರು ಮಣ್ಣಿನ ದೀಪಗಳನ್ನು ಹಚ್ಚಿ ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುವಂತೆ ಪರಮಾತ್ಮನಲ್ಲಿ ಬೇಡಿಕೊಳ್ಳುತ್ತಿದ್ದ ದೃಶ್ಯಗಳು ಸಾಮಾನ್ಯವಾಗಿತ್ತು. ಒಂದು ಕೈವಾರದ ಹತ್ರ ಕೆಬ್ಬೆನಲ್ಲಿ ನಾವು ಒಂದು 20 ವರ್ಷದಿಂದನೂ ಇಲ್ಲಿ ಬಂದು ದೀಪ ಹಂಚ್ಕೊಂಡಿದ್ವಿ. ಕಾರ್ತಿಕ ಸೋಮವಾರ ಫಸ್ಟ್ನೇ ವಾರ ಆಗಲಿ ಇಲ್ಲ 3ನೇ ವಾರ ಆಗಲಿ ಇಲ್ಲ ಕಡೆ ವಾರ ಆಗಲಿ ನಮ್ಗೆ ಪ್ರತಿ ವರ್ಷನೂ ಬಂದು ಇಲ್ಲಿ ದೀಪ ಹಂಚ್ಕೊಂಡೋದ್ರೆ ನಮ್ಮ ಮನಸ್ಸಿಗೆ ಸ್ವಲ್ಪ ತೃಪ್ತಿ ಆಗುತ್ತೆ, ಒಳ್ಳೆಯದಾಗುತ್ತೆ ನಮಗೆ. ಅದಕ್ಕೆ ಬಂದು ಇಲ್ಲಿ ದೀಪ ಹಚ್ಕೊಂಡು ಹೋಗ್ತೀವಿ. ನನ್ನ ಹೆಸರು ರಮ್ಯಾ. ನಮ್ಮದು ಕೈವಾರದ ಹತ್ರ ಕೆಂಪನಹಳ್ಳಿ. ಕಾರ್ತಿಕ ಸೋಮವಾರ ದೀಪ ಹಚ್ಚ. ಇವತ್ತಿನ ವಿಶೇಷ ಏನು? ಮೂರನೇ ಕಾರ್ತಿಕ ಸೋಮವಾರ. ತಡಿಮ್ಮ. ನಮ್ಮ ಹೆಸರು ಕಮಲಾ ಅಂತ. ಕೈವಾರದ ಹತ್ರ ಕೆಂಪನಹಳ್ಳಿ. ನಾವು ಇದು ಫಸ್ಟೇ ಬಂದಿರೋದು ಕಾರ್ತಿಕ ಸೋಮವಾರದಲ್ಲಿ ದೀಪ ಹಚ್ಕೊಂಡು ಹೋಗಿ ಎಲ್ಲರಿಗೂ ಒಳ್ಳೆಯದಾಗಲಿ, ನಮಗೂ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಆಗುತ್ತೆ. ನಮ್ಮ ಮನೆ ದೇವರು ಸರ್ ನಂದೀಶ್ವರ ಅಂತ. ನಾವು ವರ್ಷನೂ 2ನೇ ವಾರ ಆಗಲಿ 3ನೇ ವಾರ ಆಗಲಿ ಬರ್ತೀವಿ. ನಾವು ಯಾವ ವಾರನೂ ತಪ್ಪಲ್ಲ, ಎಲ್ಲನೂ ಒಳ್ಳೆಯದಾಗುತ್ತೆ. ಇವತ್ತಿನ ವಿಶೇಷ ಏನಮ್ಮ? ಇವತ್ತೆಲ್ಲ ದೀಪಗಳು ಹಚ್ಚೋದು ಎಲ್ಲ ಜಾಸ್ತಿ ಜನ ಇರೋದು ಎಲ್ಲ ಮಾಡ್ತಾರೆ, ಚೆನ್ನಾಗಿ ಮಾಡ್ಕೊಂಡು. ದೇಗುಲಕ್ಕೆ ಬರುವ ಭಕ್ತರಿಗೆ ಅನುಕೂಲವಾಗುವಂತೆ ದೇಗುಲದ ರಸ್ತೆ ಬದಿಯಲ್ಲಿ ಮಣ್ಣಿನ ಹಣತೆಗಳು, ದೀಪದ ಎಣ್ಣೆ ಬತ್ತಿಗಳು ಸೇರಿದಂತೆ ಪೂಜಾ ಸಾಮಗ್ರಿಗಳನ್ನು ಮಾರಾಟ ಮಾಡುವ ದೃಶ್ಯಗಳು ಕಂಡುಬಂದವು. ಒಟ್ನಲ್ಲಿ ಕಾರ್ತೀಕ ಮಾಸವನ್ನು ಬೆಳಕಿನ ಹಬ್ಬವೆಂದರೆ ತಪ್ಪಾಗಲಾರದು. 3ನೆಯ ಕಾರ್ತೀಕ ಸೋಮವಾರದಂದು ಶ್ರೀ ಭೋಗನಂದೀಶ್ವರ ದೇಗುಲವಂತೂ ದೂರದ ಪ್ರದೇಶಗಳಿಂದ ಬಂದಿದ್ದ ಭಕ್ತರಿಂದ ತುಂಬಿ ತುಳುಕುತ್ತಿತ್ತು. ಇದೇ ವೇಳೆ ವಿಜಯಪುರದಿಂದ ಭೋಗನಂದೀಶ್ವರನ ಸನ್ನಿಧಿಯಲ್ಲಿ ದರ್ಶನ ಮಾಡಬೇಕೆಂದು 500ಕ್ಕೂ ಹೆಚ್ಚು ಜನ ಭಕ್ತರು ಪಾದಯಾತ್ರೆಯಲ್ಲಿ ಬಂದದ್ದು ವಿಶೇಷವಾಗಿತ್ತು. ಇದೇ ವೇಳೆ ನಂದಿಯ ವೀರಭದ್ರ ದೇವಾಲಯದಲ್ಲಿ ಬೆಣ್ಣೆ ಅಲಂಕಾರ ಮಾಡಲಾಗಿತ್ತು. ನಂದಿ ಬಳಿಯ ಕಣವೆ ಬಸವೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಬಸವೇಶ್ವರ ಸ್ವಾಮಿಗೆ ವಿಶೇಷ ಹೂವಿನ ಅಲಂಕಾರ ಮಾಡಲಾಗಿತ್ತು. ಲಕ್ಷ್ಮೀನಾರಾಯಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಬಿಜೆಪಿ ನಾಯಕರುಗಳ ರಾಜಕೀಯ ಜಿದ್ದು ಜೋರಾಗೇ ಇತ್ತು. ಅದು ಕಡಿಮೆಯಾಗುತ್ತಿದ್ದಂತೆ ಈಗ ಕನಕದಾಸರ ಜಯಂತಿ ಅಂಗವಾಗಿ ಬಿಜೆಪಿ ಮುಖಂಡರು ನಗರದಲ್ಲಿ ಶುಭಾಶಯಗಳ ಬ್ಯಾನರ್ ಅಳವಡಿಕೆ ಮಾಡಿದ್ದಕ್ಕೆ ಅಧಿಕಾರಿಗಳು ತೆರವುಗೊಳಿಸಿದ್ದಾರೆ. ಇದು ಬಿಜೆಪಿ ಮುಖಂಡರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಕುರಿತು ಒಂದು ವರದಿ. ಹೌದು ವೀಕ್ಷಕರೇ, ರಾಜ್ಯದಲ್ಲೇ ಚಿಕ್ಕಬಳ್ಳಾಪುರದ ಕಡೆಗೆ ತಿರುಗಿ ನೋಡುವಂತಹ ರಾಜಕೀಯ ಜಿದ್ದಾಜಿದ್ದಿ ಡಾಕ್ಟರ್ ಕೆ ಸುಧಾಕರ್ ಹಾಗೂ ಪ್ರದೀಪ್ ಈಶ್ವರ್ ಇಬ್ಬರ ನಡುವೆ ಬಿದ್ದಿತ್ತು. ಯಾವಾಗ ವಿಧಾನಸಭಾ ಚುನಾವಣೆಯಲ್ಲಿ ಸಂಸದ ಸುಧಾಕರ್ ಪ್ರದೀಪ್ ಈಶ್ವರ್ ವಿರುದ್ಧ ಸೋಲು ಕಂಡ್ರೋ ಆಗಿನಿಂದ ಚಿಕ್ಕಬಳ್ಳಾಪುರದಲ್ಲಿ ಇಬ್ಬರ ನಡುವೆ ಆರೋಪ ಪ್ರತ್ಯಾರೋಪಗಳ ಟಾಕ್ವಾರ್ ಜೋರಾಗಿಯೇ ಇತ್ತು. ಇನ್ನು ಪ್ರದೀಪ್ ಈಶ್ವರ್ ಶಾಸಕರಾದ ಮೇಲೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಬ್ಯಾನರ್ಗಳ ಅಳವಡಿಕೆಯನ್ನ ನಿಷೇಧಿಸಿದ್ರು. ಆದರೂ ಆಗಾಗ ಅಲ್ಲಲ್ಲಿ ಎರಡೂ ಪಕ್ಷದ ಮುಖಂಡರುಗಳ ಬ್ಯಾನರ್ಗಳು ಕಂಡು ಬರ್ತಾ ಇದ್ವು. ಇದನ್ನ ಪ್ರಶ್ನೆ ಮಾಡಿರಲಿಲ್ಲ. ಆದರೆ ದಾಸಶ್ರೇಷ್ಠ ಶ್ರೀ ಕನಕದಾಸರ 537ನೆಯ ಜಯಂತಿ ಅಂಗವಾಗಿ ಚಿಕ್ಕಬಳ್ಳಾಪುರ ನಗರಸಭೆ ಅಧ್ಯಕ್ಷ ಗಜೇಂದ್ರ ಮತ್ತು ಇನ್ನಿತರ ಬಿಜೆಪಿ ಮುಖಂಡರು ಸೇರಿಕೊಂಡು ಸಂಸದ ಸುಧಾಕರ್ ಅವರ ಫೋಟೋ ಇರುವಂತಹ ಕನಕದಾಸರ ಜಯಂತಿಯ ಶುಭಾಶಯಗಳ ಬ್ಯಾನರ್ಗಳನ್ನು ಅಳವಡಿಕೆ ಮಾಡಿದ್ದರು.
ಇನ್ನು ಕನಕದಾಸರ ಜಯಂತಿ ಆರಂಭಕ್ಕೂ ಮುನ್ನವೇ ನಗರಸಭೆ ಪೌರಾಯುಕ್ತರು ಬಿಜೆಪಿ ಮುಖಂಡರು ಇರುವಂತಹ ಬ್ಯಾನರ್ಗಳನ್ನ ತೆರವು ಮಾಡಲು ಮುಂದಾಗಿದ್ರು. ಅವಮಾನ ಮಾಡ್ದಂಗೆ ಆಗ್ತಿಲ್ಲ ಸರ್, ಅರ್ಥ ಆಗ್ತಾ ಇದ್ದೀರಾ? ಅವಮಾನ ಆದಂಗೆ ಆಗ್ತಾ ಇದೆ. ವಿಡಿಯೋ ಮಾಡ್ರಪ್ಪ. ಪೂಜೆ ಮಾಡೋದು ಇಲ್ಲ, ಪೂಜೆನೇ ಆಗಿಲ್ಲ. ಅವಾಗಲೇ ನೀವು ಪೂಜೆ ಮಾಡ್ಬೇಕಾಗಿರೋದನ್ನ ಅರ್ಜು ತಿಪ್ಪೇಗುಂಡಿಗೆ ಹಾಕ್ತಾವ್ರೆ. ನೋಡಿ ನೀವು ನೋಡಿ, ನೀವು ಕಾನೂನು ಪಾಲನೆ ಮಾಡ್ಬೇಕು. ನೀವು ಕಾಂಗ್ರೆಸ್ ಅವ್ರದ್ದು ಜೆಡಿಎಸ್ ಅವ್ರು ತೆಗೆದು ನಾನು ಆರೋಪ ಮಾಡ್ತಾರೆ. ನಾವು ತೆಗಿಯೋದು ನೀವಲ್ಲ ಸರ್. ನಿಮ್ಮ ಮೇಲೆ ಯಾಕೆ ಆರೋಪ ಮಾಡ್ತಾರೆ? ಪಕ್ಷದವರು ನನ್ನ ಮೇಲೆ ಆರೋಪ ಮಾಡ್ತಾರೆ. ನಿಮ್ಮ ಮೇಲೆ ಯಾಕೆ ಮಾಡ್ತಾರೆ? ಐ ಆಮ್ ದ ಕಮಿಷನರ್. ನನ್ನ ಕೇಳ್ತಾರೆ ಅವರು. ಪ್ಲೀಸ್ ಸಹಕಾರ ಕೊಡಿ ಸರ್. ಹಂಗಲ್ಲ ಸರ್. ಈಗ ಎಲ್ಲಾ ಪಾರ್ಟಿದು ಕಾರ್ಯಕ್ರಮದ ನಾನು ದುಡ್ಡು ಕಟ್ಟಕ್ಕೆ ರೆಡಿ ಇದ್ದೀನಿ. ನಾನು ವೈಯಕ್ತಿಕವಾಗಿ ಬರ್ತೀನಿ. ಕನಕದಾಸರಿಗೆ ಅವಮಾನ ಮಾಡ್ದಂಗೆ ಆಗುತ್ತೆ ಈ ತರ ಎಲ್ಲ ಮಾಡಿದ್ರೆ. ನಿಮ್ಮನ್ನಷ್ಟೇ ಮಾಡಿ ಬೇರೆ ಬಿಟ್ಟರೆ ನಾವು ಪ್ರೊಟೆಕ್ಷನ್ ಕೊಡಕ್ ಬಂದೀವಿ ಅಷ್ಟೇ. ಬನ್ನಿ ಅಧ್ಯಕ್ಷರೇ, ಬನ್ನಿ. ನೀವು ಎಲ್ಲ ದೊಡ್ಡವ್ರು ಹಿರಿಯರಾಗಿ ಸುಮ್ಮನೆ ಸರ್. ಇದನ್ನ ತಿಳಿದ ಬಿಜೆಪಿ ಮುಖಂಡರು, ನಗರಸಭೆ ಅಧ್ಯಕ್ಷರು ಸ್ಥಳಕ್ಕೆ ಬಂದು ತೆರವು ಮಾಡದಂತೆ ಪೌರಾಯುಕ್ತರ ನಡುವೆ ಮಾತಿನ ಚಕಮಕಿ ನಡೆದು ಕೊನೆಗೆ ಪೊಲೀಸ್ ಭದ್ರತೆಯಲ್ಲಿ ತೆರವು ಮಾಡಿಸಿದ್ದು ಬಿಜೆಪಿ ಮುಖಂಡರ ಆಕ್ರೋಶಕ್ಕೆ ಕಾರಣವಾಗಿತ್ತು. ಒಂದು ಇದು ಆಗಬಾರ್ದಾಗಿತ್ತು. ಸುಮ್ಮನೆ ಅಧಿಕಾರಿಗಳಿಗೆ ಒತ್ತಡ ತಂದು ಬ್ಯಾನರ್ ತೆರವುಗೊಳಿಸೋ ಅಂತ ಕಾರ್ಯಕ್ರಮ ಹಾಕ್ಕೊಂಡಿದ್ದಾರೆ. ಅದು ಪೊಲೀಸ್ ಪ್ರೊಟೆಕ್ಷನ್ ತಗೊಂಡು ಪ್ರತಿ ಸಮುದಾಯದ್ದು ಒಂದು ಮಾನ್ಯರದು ಕಾರ್ಯಕ್ರಮ ಆದಾಗ ಅವ್ರವ್ರ ಅಭಿಮಾನಿಗಳು ಬ್ಯಾನರ್ ಹಾಕೋಣೋ ಅಂಥದ್ದು ಅದು ಮೊದಲಿಂದ ಬಂದಿರೋ ಪದ್ಧತಿ. ಕಾರ್ಯಕ್ರಮ ಆದಮೇಲೆ ನಾವು ನಗರಸಭೆಯಿಂದನೇ ನಾವೆಲ್ಲ ತೆರವುಗೊಳಿಸ್ತೀವಿ. ಇನ್ನು ಕಾರ್ಯಕ್ರಮ ಪ್ರಾರಂಭನೇ ಆಗಿಲ್ಲ, ಆವಾಗಲೇ ಎಲ್ಲ ತೆಗಿಬೇಕು ಅಂತ ಹೇಳ್ಬಿಟ್ಟು ಸುಮ್ಮನೆ ಅನವಶ್ಯವಾಗಿ ಊರಲ್ಲಿ ಒಂದು ಸೃಷ್ಟಿ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ನಗರಸಭೆಯಿಂದ ನಾನು ಅಧ್ಯಕ್ಷನಾಗಿ ಯಾವುದೇ ಸಮುದಾಯದ ಕಾರ್ಯಕ್ರಮ ಆದಾಗ ಅವ್ರ ಮಾನ್ಯರದ್ದು ಹಾಕೊಂಡಾಗ ಅವ್ರ ಕಾರ್ಯಕ್ರಮ ಆಗೋವರೆಗೂ ಅವ್ರಿಗೆ ಗೌರವ ಕೊಡೋ ಅಂಥ ನಮ್ಮದು ಸಂಪ್ರದಾಯ ಪದ್ಧತಿ ಇದೆ. ಅದಕ್ಕೋಸ್ಕರ ಕಾರ್ಯಕ್ರಮ ಮುಗಿದ ಮೇಲೆ ಬ್ಯಾನರ್ಸು ಏನು ಇದೆ ಮಾರನೇ ದಿನ ನಾವು ಬೆಳಗಿನ ಜಾವ ನಮ್ಮ ನಗರಸಭೆ ಸಿಬ್ಬಂದಿಯಿಂದ ನಾವೆಲ್ಲ ತೆಗಿತೀವಿ. ಈಗ ಕೆಲವರು ಹಿಟ್ಲರ್ ದರ್ಬಾರ್ ಮಾಡಿ ಯಾವುದೇ ಕಾರಣಕ್ಕೂ ಬ್ಯಾನರ್ ಇರಬಾರ್ದು ಅಂತ ಹೇಳ್ಬಿಟ್ಟು ಅಧಿಕಾರಿಗಳಿಗೆ ಪೊಲೀಸವ್ರಿಗೆ ಒತ್ತಡ ತಂದು ತೆಗಿಲಿಕ್ಕೆ ಹೊರಟಿದ್ದಾರೆ. ಸರ್ ಗೊತ್ತಿಲ್ಲ, ಏಕಾಏಕಿ ಬಂದಿದ್ದಾರೆ, ಬಂದು ತೆಗಿಬೇಕು ಅಂತ ಹೇಳಿದ್ದಾರೆ. ನೀವು ಅವ್ರನ್ನೇ ಕೇಳಬೇಕು. ಅಧಿಕಾರಿಗಳು ನೇರವಾಗಿ ಹೇಳ್ತಾ ಇದ್ದಾರೆ. ಇಲ್ಲ ಸರ್, ನೀವು ನೋಡ್ಬೋದು ಎಲ್ಲ ಬ್ಯಾನರು ತೆಗಲಿ ಪಕ್ಷಾತೀತವಾಗಿ ಕಟ್ಟಿದ್ದಾರೆ. ಎಲ್ಲರ ಬ್ಯಾನರು ಪಕ್ಷಾತೀತವಾಗಿ ಒಂದು ಸಮುದಾಯ ಅವ್ರ ಮಾನ್ಯರು ಬಂದಾಗ ಅವ್ರವ್ರ ಪ್ರತಿಯೊಂದು ಸಮುದಾಯಕ್ಕೂ ಅವ್ರವ್ರಿಗೆ ಪ್ರಮುಖ ಆಗಿರ್ತೈತೆ. ನಾವು ಎಲ್ಲ ಸಮುದಾಯ ಕಾರ್ಯಕ್ರಮದಲ್ಲೂ ಭಾಗವಹಿಸಿ ಗೌರವ ಕೊಡ್ತೀವಿ. ಇವತ್ತು ಬ್ಯಾನರ್ ತೆಗೆಯೋಂತಕ್ಕೆ ಕೆಲವರು ಹಿಟ್ಲರ್ ದರ್ಬಾರ್ ಮಾಡಲಿಕ್ಕೆ ಹೊರಟಿದ್ದಾರೆ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ನಾನು ನಮ್ಮ ಸಿಬ್ಬಂದಿಗೆ ಹೇಳಿದ್ದೀನಿ, ಕಾರ್ಯಕ್ರಮ ಮುಗಿಯೋವರೆಗೂ ಯಾವುದೇ ಕಾರಣಕ್ಕೂ ಬ್ಯಾನರ್ ತೆರವುಗೊಳಿಸಬಾರ್ದು. ನಾವು ಇನ್ನು ತೆರವುಗೊಳಿಸಿದ್ರೆ ನಾವು ಅವರ ಸಮುದಾಯ ಮಾನ್ಯರಿಗೆ ನಾವು ಏನು ಗೌರವ ಕೊಟ್ಟಂಗಾಗುತ್ತೆ. ಸರ್ ಎಲ್ಲ ಪಕ್ಷದವ್ರದ್ದು ಇದೆ, BJP ಅವ್ರದ್ದಿದೆ, ಕಾಂಗ್ರೆಸ್ ಅವ್ರದ್ದಿದೆ, JDS ಅವ್ರದ್ದಿದೆ, 3 ಪಕ್ಷದವ್ರದ್ದಿದೆ. ಬೇಕಾದ್ರೆ ನೀವು ನೋಡ್ಬೋದು. ನಾನು ಯಾವುದೇ ಪಕ್ಷದ ಬ್ಯಾನರ್ ನಾನು ವಿರೋಧ ಮಾಡ್ತಾ ಇಲ್ಲ. ಅವರು ನಮ್ಮದು ಮಾತ್ರ ತೆಗಿಬೇಕು ಅಂತ ಹೊರಟಿದ್ದಾರೆ ಅಧಿಕಾರಿಗಳು. ಅವ್ರಿಗೆ ನಮ್ಗೆ ಒತ್ತಡ ಬರ್ತಾ ಇದೆ. ಇನ್ನು ಕನಕದಾಸರ ಜಯಂತಿ ಅಂಗವಾಗಿ ಚಿಕ್ಕಬಳ್ಳಾಪುರ ನಗರದಲ್ಲಿ ರಸ್ತೆಯುದ್ದಕ್ಕೂ ಬಿಜೆಪಿ ಮುಖಂಡರ ಶುಭಾಶಯಗಳ ಬ್ಯಾನರ್ಗಳು ರಾರಾಜಿಸ್ತಾ ಇದ್ವು. ಕಾಣದ ಕೈಗಳು ಪೌರಾಯುಕ್ತರಿಗೆ ಈ ಬಗ್ಗೆ ತೆರವುಗೊಳಿಸಲಿಕ್ಕೆ ಅಂತೇಳಿ ಆದೇಶ ನೀಡಿದ್ದು ಬರೀ ಬಿಜೆಪಿಯವರು ಅಳವಡಿಸಿದ್ದ ಬ್ಯಾನರ್ಗಳನ್ನು ಮಾತ್ರ ತೆರವು ಮಾಡಿಸಿದ್ದಾರೆ ಹೊರತು ಕಾಂಗ್ರೆಸ್ ಪಕ್ಷದ ಮುಖಂಡರು ಅಳವಡಿಸಿದ್ದ ಬ್ಯಾನರ್ಗಳನ್ನು ತೆರವು ಮಾಡಿಲ್ಲ. ಇದನ್ನ ಕೇಳಿದ್ರೆ ಪೌರಾಯುಕ್ತರು ಮಾತ್ರ ಬ್ಯಾನರ್ಗಳು ಅಳವಡಿಸಿದಂತೆ ಹೈಕೋರ್ಟ್ ಆದೇಶ ಇದೆ, ಇದು ಕಾನೂನು ಬಾಹಿರವಾಗಿ ಅಳವಡಿಸಿರುವ ಬ್ಯಾನರ್ಗಳು, ಹಾಗಾಗಿ ತೆರವು ಮಾಡಿಸ್ತಾ ಇದ್ದೇವೆ ಎಂದು ತಪ್ಪಿಸಿಕೊಂಡಿದ್ದಾರೆ. ಸರ್ ಅನಧಿಕೃತವಾಗಿ ಊರಲ್ಲಿ ಹಾಕಿದ್ದಾರೆ. ಈಗ ಏನಿದೆ ಸರ್, ಹೈಕೋರ್ಟ್ ಆದೇಶ ಇದೆ ಮತ್ತು ಸರ್ಕಾರಿ ಆದೇಶಗಳಿದ್ದಾವೆ. ಸರ್ಕಾರಿ ಸ್ಥಳಗಳಲ್ಲಿ ಯಾವುದೇ ಅನಧಿಕೃತವಾಗಿ ಬ್ಯಾನರ್ಗಳಾಗಲಿ ಅಡ್ವರ್ಟೈಸ್ಮೆಂಟ್ ಆಗಲಿ ಮಾಡಬಾರ್ದು.
ಹಾಗಾಗಿ ಆ ಉದ್ದೇಶದಿಂದ ಈಗ ನಾವು ಹಿಂದೆಯಿಂದಲೂ ಪಾಲಿಸ್ಕೊಂಡು ಬಂದಿದ್ದಾರೆ. ನಾನು ಜಸ್ಟ್ ಈಗ ಒಂದು 10-15 ದಿನ ಆಗಿದೆ ನಾನು ಜಾಯ್ನ್ ಆಗಿ. ಊರಲ್ಲಿ ಏನು ಹಿಂದಿಂದ ಪಾಲಿಸ್ಕೊಂಡು ಬಂದಿದ್ದಾರಲ್ಲ ಅದನ್ನೇ ನಾವು ಫಾಲೋ ಅಪ್ ಮಾಡಬೇಕಾಗುತ್ತೆ. ಈ ಹಿಂದೆ ಸಾಕಷ್ಟು ಹೈಕೋರ್ಟು ಸಹ ಡೈರೆಕ್ಷನ್ ಕೊಟ್ಟಿದೆ, ಆದೇಶ ಮಾಡಿದೆ. ಅನಧಿಕೃತವಾಗಿ ಹಾಕಿದಾರಲ್ಲ ಅದು ಮಾತ್ರ ತೆಗಿತಾ ಇದ್ದೀವಿ. ಹಾಗಾಗಿ ಇನ್ಮೇಲೆ ನಾವು ಸಾರ್ವಜನಿಕರಲ್ಲಿ ಇದೇ ವಿನಂತಿ ಮಾಡೋದು, ಬ್ಯಾನರ್ ಆಗಬೇಕಾದ್ರೆ ಸಮ್ ಡಿಸಿಗ್ನೇಟೆಡ್ ಪ್ಲೇಸ್ ಇರುತ್ತೆ, ಇಂಥ ಕಡೆ ಅಡ್ವರ್ಟೈಸ್ಮೆಂಟ್ ಕೊಡಬೇಕಂತ ಪರ್ಮಿಷನ್ ತೊಗೊಂಡು ಅಂಥ ಕಡೆ ಮಾತ್ರ ಹಾಕೋಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಎಲ್ಲ ಸಹಕಾರ ಕೊಡಬೇಕಂತ ನಾನು ಕೇಳ್ಕೊಳ್ತೀನಿ ಸರ್. ಇಲ್ಲ, ಆ ಥರ ಯಾವುದೇ ಒತ್ತಡ, ಸಹಜವಾಗಿ ಕೆಲವು ಕಡೆಯಿಂದ ಒತ್ತಡ ಬರ್ತವೆ, ಕೆಲವು ಎಲ್ಲ ಕಡೆಯಿಂದ ಒತ್ತಡ ಇದ್ದೇ ಇರುತ್ತೆ ಸರ್. ಒತ್ತಡ ಬಂದಾಗ ನಾವು ಕಾನೂನು ಪ್ರಕಾರ ಕ್ರಮ ವಹಿಸಬೇಕಾಗುತ್ತೆ ಹೊರತು ನಾವು ಒತ್ತಡಕ್ಕೆ ಈಲ್ಡ್ ಆಗೋ ಪ್ರಶ್ನೆ ಇಲ್ಲ ಸರ್. ನಾವು ಏನು ಕಾನೂನು ಹೇಳುತ್ತೆ ಅದನ್ನು ಫಾಲೋ ಮಾಡಬೇಕಾಗುತ್ತೆ ಅಷ್ಟೇ. ಅಲ್ಲ, ಅದು ನಮ್ಮ ಈಗ ಜಸ್ಟ್ ಈಗ ಬಂದಿದ್ದೀನಿ ನಾನು, ಎಲ್ಲ ಡಿಸ್ಕಸ್ ಮಾಡಿಕೊಂಡು ಯಾವ್ದು ತೆಗಿಬೇಕು ಯಾವ್ದು ತೆಗಿಬಾರ್ದಿಲ್ಲ ಇದು ಮಾಡ್ತೀವಿ ಸರ್. ಯಾವುದೇ ಪಕ್ಷದ ಹಿಂಗಂತ ಏನಿಲ್ಲ, ಎಲ್ಲ ತೆಗಿತೀವಿ. 1 or 2 ಬ್ಯಾನರ್ ಬಿಡ್ತೀವಿ. ಸಹಜವಾಗಿ ಎಲ್ಲ ಕಾರ್ಯಕ್ರಮ ನಡಿಬೇಕಾದ್ರೆ ಒಂದು ಅಥವಾ 2 ಬ್ಯಾನರ್ ಅವ್ರು ಹಾಕ್ಕೊಂಡಿರ್ತಾರೆ ಸಂಘದಿಂದ. ಅದನ್ನು ಬಿಟ್ಟು ಬೇರೆ ಯಾವ್ಯಾವ ಹಾಕಿದಾವೆ ಎಲ್ಲ ತೆಗಿತೀವಿ. ಇಲ್ಲ ಆ ಥರ ಕಸದ ಬುಟ್ಟಿಗೆ ಎಲ್ಲೂ ಎಸ್ದಿಲ್ಲ. ನಾನೇ ಮುಂದೆ ನಿಂತ್ಕೊಂಡಿದ್ದೆ, ನಾನೇ ಹೇಳಿದ್ದೀನಿ. ಅದನ್ನು ತೆಗೆದು ಪ್ರತ್ಯೇಕವಾಗಿ ಇಡ್ತಾ ಇದ್ದೀವಿ. ಅದನ್ನು ನಾವು ಬೇರೆ ವೆಹಿಕಲ್ ಸಾಗಿಸ್ತೀವಿ. ಇನ್ನು ಈ ವಿಚಾರವಾಗಿ ಬೆಂಕಿ ಕೆಂಡವನ್ನೇ ಕಾರ್ತಾ ಇರತಕ್ಕಂತ ಸಂಸದ ಡಾಕ್ಟರ್ ಕೆ ಸುಧಾಕರ್, ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳು ಕಾಂಗ್ರೆಸ್ ಏಜೆಂಟ್ ರೀತಿ ವರ್ತನೆ ಮಾಡ್ತಾ ಇದ್ದಾರೆ, ಅಧಿಕಾರಿಯಾಗಿ ವರ್ತಿಸ್ತಾ ಇಲ್ಲ. ಎರಡೂ ಪಕ್ಷಗಳ ಮುಖಂಡರು ಬ್ಯಾನರ್ ಅಳವಡಿಕೆ ಮಾಡಿದ್ರೆ ನಮ್ಮ ಪಕ್ಷದವರ ಬ್ಯಾನರ್ಗಳನ್ನ ಖುದ್ದಾಗಿ ಕಿತ್ತಾಕ್ಸಿದ್ದಾರೆ. ಕಾಂಗ್ರೆಸ್ ಬ್ಯಾನರ್ಗಳನ್ನ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹಾಕೊಳ್ಳೋದಕ್ಕೆ ಅನುವು ಮಾಡಿಕೊಡ್ತಾ ಇದ್ದಾರೆ. ನಾನು ಕಾನೂನು ರೀತಿ ಕ್ರಮ ಕೈಗೊಳ್ತೀನಿ, ನೀವೇನ್ ಕೆಲಸ ಮಾಡ್ತಾ ಇದ್ದೀರಾ ಎಂಬುದು ಗೊತ್ತಿದೆ. ಇವತ್ತಿಂದ ಎಚ್ಚರ ನಿಮಗೆ. ನಿಮ್ಮ ದುರಾಡಳಿತ ಇವತ್ತಿಂದ ಪ್ರತಿಯೊಂದು ಹೆಜ್ಜೆಗೂ ಪ್ರಶ್ನೆ ಮಾಡ್ತೇನೆ. ಕಾರ್ಯಕರ್ತರು ಸುಮ್ಮನೆ ಇರಲ್ಲ. ನಮ್ಮ ಮುಖಂಡರಿಗೆ ಘೋಷಣೆ ಕೊಡ್ತಾ ಇದ್ದೇನೆ, ಅನಧಿಕೃತವಾಗಿ ಕಾಂಗ್ರೆಸ್ ಬ್ಯಾನರ್ ಕಾಣಿಸುತ್ತೋ ಅದನ್ನ ಕಿತ್ತು ಹಾಕಿ ನಾನಿದ್ದೇನೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳು ಇವತ್ತು ಕಾಂಗ್ರೆಸ್ ಏಜೆಂಟ್ರಂತೆ ವರ್ತಿಸ್ತಾ ಇದ್ದಾರೆ, ಅವರ ಅಧಿಕಾರಿಯಾಗಿ ವರ್ತಿಸ್ತಾ ಇಲ್ಲ. ಎರಡೂ ಪಕ್ಷಗಳ ಮುಖಂಡರುಗಳು ಇವತ್ತು ಬ್ಯಾನರ್ಗಳನ್ನು ಹಾಕಿದರೆ ನಮ್ಮ ಪಕ್ಷದ ಬ್ಯಾನರ್ಗಳನ್ನು ಮಾತ್ರ ಕಿತ್ತಾಕ್ಸಿ ಖುದ್ದಾಗಿ ಕಾಂಗ್ರೆಸ್ನ ಬ್ಯಾನರ್ಗಳನ್ನು ಅವ್ರ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲೂ ಕೂಡ ಅನುವು ಮಾಡಿಕೊಡ್ತಾ ಇದ್ದಾರೆ. ಇವ್ರ ಮೇಲೆ ನಾನು ಕಾನೂನು ರೀತಿ ಕ್ರಮ ಕೈಗೊಳ್ತೀನಿ. ಇಷ್ಟೇ ಅಲ್ಲ, ಇವತ್ತಿನಿಂದ ಆರಂಭ ಆಗ್ತದೆ. ಮಿಸ್ಟರ್ ರವೀಂದ್ರ ಅವರೇ, ನೀವು ಜಿಲ್ಲಾಧಿಕಾರಿಗಳಾಗಿ ಏನು ಕೆಲಸ ಮಾಡ್ತಾ ಇದ್ದೀರಿ ಅಂತೇಳಿ ನನ್ನ ಗಮನದಲ್ಲಿದೆ. ಇವತ್ತಿಂದ ಎಚ್ಚರ ನಿಮಗೆ. ನನಗೆಲ್ಲ ಗೊತ್ತಿದೆ ನೀವು ಯಾವ ರೀತಿ ಭ್ರಷ್ಟಾಚಾರ ಮಾಡ್ತಾ ಇದ್ದೀರಿ, ಯಾವ ರೀತಿ ನೀವು ಇಲ್ಲಿ ಆಡಳಿತ ಮಾಡ್ತಾ ಇದ್ದೀರಿ, ನಾನು ನೋಡ್ತಾ ಇದ್ದೀನಿ. ನಿಮ್ಮ ದುರಾಡಳಿತವನ್ನು ಇವತ್ತಿನಿಂದ ಪ್ರತಿಯೊಂದು ಹೆಜ್ಜೆಯಲ್ಲಿ ನಾನು ಪ್ರಶ್ನೆ ಮಾಡುವಂಥ ಕೆಲಸ ಆಗ್ತದೆ. ಇನ್ಮೇಲೆ ನಮ್ಮ ಕಾರ್ಯಕರ್ತರು ಇನ್ನು ಕೂಡ ಸುಮ್ಮನೆ ಇರೋದಿಲ್ಲ. ಯಾವುದೇ ಕಾಂಗ್ರೆಸ್ನ ಬ್ಯಾನರ್ಸು ನಾನು ಇವತ್ತು ಘೋಷಣೆ ಕೊಡ್ತಾ ಇದ್ದೀನಿ ನಮ್ಮ ಮುಖಂಡರುಗಳಿಗೆ, ಎಲ್ಲಿ ಅನಧಿಕೃತವಾಗಿರ್ತದೆ ಅಲ್ಲಿ ಕಿತ್ತಾಕಿ ನೋಡೋಣ. ಯಾರು ನಿಮ್ಮ ಮೇಲೆ ಕ್ರಮ ತಗೊಳ್ತಾರೆ, ನಾವಿದ್ದೀವಿ, ನಮ್ಮ ಪಕ್ಷ ಇದೆ, ನಾವು ಕೂಡ ಇದನ್ನು ಚಾಲೆಂಜ್ ಆಗಿ ತಗೊಳ್ತೀವಿ. ಅಪಮಾನ ಬಿಡ್ರಿ. ಅವರು ಇವತ್ತು ಜಿಲ್ಲಾಧಿಕಾರಿಗಳು ಇವ್ರು ಯಾರೋ ಇವನು MLA ಅಥವಾ ಇನ್ಯಾರೋ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಬ್ಯಾನರ್ಗಳು ಕಿತ್ತಾಕ್ಸ್ತಾರೆ ಅಂದರೆ ಎರಡೂ ಪಕ್ಷಗಳು ಕಿತ್ತಾಕ್ಸ್ಬೇಕಿತ್ತು. ಏನದ್ರ ಅರ್ಥ ಏನು? ಇವರು ಜಿಲ್ಲಾಧಿಕಾರಿಗಳ ಅಥವಾ ಇವ್ರ ಏಜೆಂಟಾ? ಕಾಂಗ್ರೆಸ್ ಏಜೆಂಟಾ ಇವರು? ಶೇಮ್ ಆನ್ ಹಿಮ್. ಇನ್ನು ಕನಕದಾಸರ ಜಯಂತಿ ಎರಡೂ ಪಕ್ಷದ ಸಮುದಾಯದ ಮುಖಂಡರು ಸೇರಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಲು ಹೋಗಿ ಈಗ ಬಿಜೆಪಿಯವರ ಶುಭಾಶಯಗಳ ಬ್ಯಾನರ್ ತೆರವಿನಿಂದ ಬಿಜೆಪಿ ಪಕ್ಷದ ಮುಖಂಡರ ಆಕ್ರೋಶಕ್ಕೆ ಕಾರಣವಾಗಿ ಕಾರ್ಯಕ್ರಮಕ್ಕೆ ಹೋಗದೆ ಅಸಮಾಧಾನಕ್ಕೆ ಕಾರಣವಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಶ್ರೀನಿವಾಸಪುರ ಕನಕದಾಸರ ಜಯಂತಿ ಕಾರ್ಯಕ್ರಮದಲ್ಲಿ ಖಾಲಿ ಚೇರ್ಗಳಿಗೆ ಶಾಸಕರು ಭಾಷಣ ಮಾಡಿದ ಪ್ರಸಂಗ ನಡೆಯಿತು. ಅದ್ಯಾಕೆ ಅಂತೀರಾ? ಈ ವರದಿ ನೋಡಿ. ಶ್ರೀನಿವಾಸಪುರ ಪಟ್ಟಣದ ಕನಕ ಭವನದಲ್ಲಿ ತಾಲೂಕು ಆಡಳಿತ ವತಿಯಿಂದ ಕನಕದಾಸ ಜಯಂತಿಯನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಕಾಟಾಚಾರಕ್ಕೆ ಮಾಡಿದಂತಾಗಿದ್ದು ತಾಲೂಕು ಆಡಳಿತದ ಬಹಳಷ್ಟು ಅಧಿಕಾರಿಗಳು ಗೈರಾಗಿದ್ದು ಕಂಡುಬಂದಿತು. ಇನ್ನು ವೇದಿಕೆಯಲ್ಲಿಯೇ ಗೈರಾದ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವಂತೆ ತಹಸೀಲ್ದಾರ್ಗೆ ಶಾಸಕ GK ವೆಂಕಟಶಿವಾರೆಡ್ಡಿ ಸೂಚಿಸಿದರು.
ಇನ್ನು ಅಧಿಕಾರಿಗಳ ವೈಖರಿಗೆ ಬೇಸರದಿಂದ ಸಮುದಾಯದ ಮುಖಂಡರು ಹೊರ ನಡೆದರು. ಕೆಲ ಮುಖಂಡರಂತೂ ಮೊದಲಿಗೆ ಮೆರವಣಿಗೆ ಮಾಡಿ ನಂತರ ಕಾರ್ಯಕ್ರಮ ಮಾಡಬೇಕೆಂದು ಒತ್ತಾಯಿಸಿದ್ರು. ಮೊದಲಿಗೆ ವೇದಿಕೆ ಕಾರ್ಯಕ್ರಮ ಮಾಡಬೇಕೆಂದು ಕೆಲವು ಮುಖಂಡರು ಪಟ್ಟು ಹಿಡಿದಿದ್ರು. ತಾಲೂಕು ಆಡಳಿತದ ನಿರ್ಧಾರದ ಎಡವಟ್ಟಿನಿಂದ ಸಮುದಾಯದ ಮುಖಂಡರಲ್ಲಿ ಭಿನ್ನಮತ ಸ್ಫೋಟಗೊಂಡು ತಾಲೂಕು ಆಡಳಿತದ ನಿರ್ಧಾರದ ವಿರುದ್ಧ ಸಮುದಾಯದ ಮುಖಂಡರ ಆಕ್ರೋಶ ವ್ಯಕ್ತಪಡಿಸಿದ್ರು. ನನ್ನ ನೋವನ್ನು ವ್ಯಕ್ತಪಡಿಸೋದಕ್ಕೆ ಈ ಸಂದರ್ಭದಲ್ಲಿ ಇಚ್ಛೆಪಡ್ತೇನೆ. ಸರ್ಕಾರದವರು ಇವತ್ತು ಆರನೇ ಡಿಕ್ಲೇರ್ ಮಾಡಿದ್ದಾರೆ. ಅವತ್ತು ಅನೇಕ ವರ್ಷಗಳ ಹಿಂದೆ ಈ ಒಂದು ಸಮಾರಂಭವನ್ನು ಆಚರಣೆ ಮಾಡೋದಕ್ಕೋಸ್ಕರ, ಈ ಸಮಾರಂಭದಲ್ಲಿ ಪಾಲ್ಗೊಳ್ಳುವುದಕ್ಕೋಸ್ಕರ ಈ ಒಂದು ಆರನೇ ಡಿಕ್ಲೇರ್ ಮಾಡಿದ್ದಾರೆ. ಆದರೆ ಯಾತಕ್ಕೋಸ್ಕರ ಡಿಕ್ಲೇರ್ ಮಾಡ್ತಾರೆ? ಆನಂದವಾಗಿರ್ಬೇಕು. ತಾಲೂಕು ಅಧಿಕಾರಿಗಳು, ಅನೇಕ ಅಧಿಕಾರಿಗಳು ಇವತ್ತು ಇಲ್ಲಿ ಹಾಜರಿಲ್ಲ ಈ ಕಾರ್ಯಕ್ರಮಕ್ಕೆ. ಇದು ಬಹಳ ಶ್ರೇಷ್ಠವಾದ ಕಾರ್ಯಕ್ರಮ, ಒಳ್ಳೆಯ ಕಾರ್ಯಕ್ರಮ, ಅರ್ಥಪೂರ್ಣವಾದ ಒಂದು ಕಾರ್ಯಕ್ರಮ. ಇಂಥ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಅನೇಕ ತಾಲೂಕು ತಹಸೀಲ್ದಾರ್ಗೆ ಸೂಚಿಸುತ್ತೇನೆ, ಇವರು ದಯಮಾಡಿ ಇಮಿಡಿಯೇಟ್ ಆಗಿ ಜಿಲ್ಲಾಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ಯಾರ್ಯಾರು ಅಬ್ಸೆಂಟ್ ಆಗಿದ್ದಾರೆ ಅವರ ಬಗ್ಗೆ ನೋಟಿಸ್ ಕೊಟ್ಟು ಯಾವ ರೀತಿ ನಿಮಗೆ ಪ್ರೊಸೀಜರ್ ಪ್ರಕಾರ ಒಂದು ಶಿಸ್ತಿನ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ರೆಕಮೆಂಡ್ ಮಾಡಬೇಕು. ಅದಕ್ಕೆ ನಾವು ಕೂಡ ಬಲಿಪಡಿಸ್ತೇನೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಹೇಳ್ತೀವಿ. ಕಡ್ಡಾಯವಾಗಿ ಬರಬೇಕು. ಇವತ್ತು ಫಾರೆಸ್ಟ್ ಬಂದಿಲ್ಲ, ಒಬ್ಬ ಇಂಜಿನಿಯರ್ ಬಂದಿಲ್ಲ, ಎಕ್ಸೈಸ್ ಡಿಪಾರ್ಟ್ಮೆಂಟ್ ಬಂದಿಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಬಂದಿಲ್ಲ. ಒಂದು ಶ್ರೇಷ್ಠವಾದ ಕಾರ್ಯಕ್ರಮಕ್ಕೆ ಅದೇ ರೀತಿ ಯಾಕೆ ತಾಲೂಕಲ್ಲಿ ಇರಬೇಕು? ತಾಲೂಕು ಬಿಟ್ಟು ಹೋಗ್ಲಿ ಇಂಥ ಅಧಿಕಾರಿಗಳು ಇಷ್ಟ ಇರ್ತಿದ್ದಾರೆ. ಇನ್ನು ಮೇಲೆ ಯಾವ ಪ್ರತಿಯೊಂದು ಕಾರ್ಯಕ್ರಮವನ್ನು ಕಡ್ಡಾಯವಾಗಿ ಹಾಜರಾಗಬೇಕು ಅಂತ ನಾನು ಸೂಚನೆಯನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಎನ್ಎಂ ಸುರೇಶ್, ಎಂಎಂಟಿವಿ ನ್ಯೂಸ್, ಶ್ರೀನಿವಾಸಪುರ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ನುರಿತ ಚರ್ಮರೋಗ ತಜ್ಞರಿಂದ ಚರ್ಮರೋಗಕ್ಕೆ ಸಂಬಂಧಪಟ್ಟ ತೊಂದರೆಗಳು, ಗಜ್ಜಿ, ತೊನ್ನು, ತುರಿಕೆ, ಸೋರಿಯಾಸಿಸ್, ಎಕ್ಸಿಮಾ, ಲೈಂಗಿಕ ರೋಗಗಳು, ಉಗುರುಗಳ ಸಮಸ್ಯೆ, ಕೂದಲಿಗೆ ಸಂಬಂಧಪಟ್ಟ ಸಲಹೆಗಳು, ಕೂದಲು ಉದುರುವುದು, ಬಿಳಿ ಕೂದಲು, ಸ್ತ್ರೀಯರಿಗೆ ಕೈಕಾಲುಗಳ ಮೇಲೆ ಅನವಶ್ಯಕ ಕೂದಲು ಬೆಳೆಯುವುದು, ಸೌಂದರ್ಯಕ್ಕೆ ಸಂಬಂಧಪಟ್ಟ ಸಲಹೆಗಳು, ಮೊಡವೆಗಳು, ಚರ್ಮ ಒಡೆಯುವುದು, ಒಣಚರ್ಮ, ಆಯಿಲ್ ಸ್ಕಿನ್, ಸ್ಕಿನ್ ರ್ಯಾಷಸ್ ಇತರೆ ಕಾಯಿಲೆಗಳಿಂದ ಶೀಘ್ರ ಗುಣಮುಖರಾಗಲು ಸಲಹೆ ಮತ್ತು ಚಿಕಿತ್ಸೆಯನ್ನ ನೀಡಲಾಗುವುದು. ಫಿಸಿಷಿಯನ್ ಸಹ ಲಭ್ಯವಿದ್ದು ಎಲ್ಲ ರೀತಿಯ ಸೋಂಕುಗಳು, ಮಧುಮೇಹ ಆರೈಕೆ, ಅಧಿಕ ರಕ್ತದೊತ್ತಡ, ಉಸಿರಾಟ ಸಂಬಂಧಿತ ರೋಗಗಳು, ಹೃದಯ ಸಂಬಂಧಿತ ರೋಗಗಳ ಚಿಕಿತ್ಸೆ ಹಾಗೂ ವೃದ್ಧಾರೋಗ್ಯ ಆರೈಕೆ ಮಾಡಲಾಗುವುದು. ವಿಶೇಷ ಸೂಚನೆ: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6 ರಿಂದ 9 ಗಂಟೆಯವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ಸ್ ಕೊರೆಸುವ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್ ಸತತ 23 ವರ್ಷಗಳಿಂದ ಅನುಭವವುಳ್ಳ ಹೋಲ್ಸೇಲ್ ಡೀಲರ್ಸ್. ದಸರಾ ಹಾಗೂ ದೀಪಾವಳಿ ಹಬ್ಬದ ಪ್ರಯುಕ್ತ ಭಾರಿ ರಿಯಾಯಿತಿ ಮಾರಾಟ. ಒಂದು ವಸ್ತು ಖರೀದಿಸಿದಲ್ಲಿ 7 ರೀತಿಯ ಸೌಲಭ್ಯಗಳು.
ಅತ್ಯುತ್ತಮ ಸರ್ವಿಸ್ ಕಳೆದ 23 ವರ್ಷಗಳಿಂದ ನಿಮ್ಮ ಸೇವೆಯಲ್ಲಿ. ರು 7,000 ಮೇಲ್ಪಟ್ಟ ವಸ್ತು ಖರೀದಿಸಿದ್ದಲ್ಲಿ ಸುಲಭ ಕಂತುಗಳಲ್ಲಿ ಸಾಲ ಸೌಲಭ್ಯ ನೀಡಲಾಗುವುದು. ಯಾವುದೇ ಎಲೆಕ್ಟ್ರಾನಿಕ್ಸ್, ಹಳೆಯ ಟಿವಿ, ಫ್ರಿಡ್ಜ್, ಕುಕ್ಕರ್, ಮಿಕ್ಸಿ, ವಾಷಿಂಗ್ ಮಿಷಿನ್ ಎಕ್ಸ್ಚೇಂಜ್ ಮಾಡಿಕೊಡಲಾಗುವುದು. ಕೇವಲ 10,999 ರುಗಳಿಗೆ 25,000 ಬೆಲೆ ಬಾಳುವ ವಸ್ತುಗಳು ನಿಮಗಾಗಿ ಕಾದಿವೆ. ನಮ್ಮ ಶಾಖೆಗಳು ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್, ಅರ್ಚನಾ ಕ್ಲಿನಿಕ್ ಎದುರು, ಸಾಗರ್ ಟೀ ಸ್ಟಾಲ್ ಪಕ್ಕ, NPO ರಸ್ತೆ, ಚಿಕ್ಕಬಳ್ಳಾಪುರ. ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್ ಫರ್ನಿಚರ್ ಅಂಡ್ ಮೊಬೈಲ್ಸ್, ಬಾಲಾಜಿ ಕಾಂಪ್ಲೆಕ್ಸ್, ರಾಘವೇಂದ್ರ ಸ್ವಾಮಿ ಗುಡಿ ಎದುರು, ಕೋಟ್ ಹತ್ತಿರ, DVG ರಸ್ತೆ, ಬಾಗೇಪಲ್ಲಿ. ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್ ಗಗನ್ ಕಾಂಪ್ಲೆಕ್ಸ್, ತಾಲೂಕು ಹೊಸ ಸೊಸೈಟಿ ಎದುರು, ಮಾರಮ್ಮ ದೇವಸ್ಥಾನ ಪಕ್ಕ, TB ರಸ್ತೆ, ಶಿಡ್ಲಘಟ್ಟ. ಗ್ರಾಹಕರ ವಿಶ್ವಾಸಕ್ಕೆ ಮತ್ತೊಂದು ಹೆಸರು AU ಜುವೆಲರ್ಸ್. ನಮ್ಮಲ್ಲಿ ದೊರೆಯುವ ಎಲ್ಲ ಆಭರಣಗಳು HUID and 100% BIS 916 ಆಲ್ಮಾರ್ಕ್ ಸರ್ಟಿಫೈ ಆಗಿರುತ್ತದೆ. 92.5 ಸಿಲ್ವರ್ ಆಲ್ಮಾರ್ಕ್ ಆರ್ಟಿಕಲ್ಸ್ ಅಂಡ್ ಜುವೆಲರಿ ದೊರೆಯುತ್ತದೆ. ನಮ್ಮ AU ಜುವೆಲರ್ಸ್ ನವೀನ ವಿನ್ಯಾಸದ ಜುವೆಲರಿಗಳಿಗೆ ಮನೆ ಮಾತಾಗಿದೆ. ನಮ್ಮ AU ಜುವೆಲರ್ಸ್ನಲ್ಲಿ ಚಿನ್ನ ಉಳಿತಾಯ ಯೋಜನೆ ಲಭ್ಯ. ಸ್ವರ್ಣ ವರ್ಷ ಹಾಗೂ ಚಿನ್ನ ವರ್ಷ ಎಂಬ ಮಾಸಿಕ ಚಿನ್ನ ಉಳಿತಾಯ ಯೋಜನೆಯನ್ನ ನಿಮಗಾಗಿ ಸಾದರಪಡಿಸುತ್ತಿದೆ. ಈ ಯೋಜನೆಯ ಮೂಲಕ ಖರೀದಿಸುವ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ಮತ್ತು ವೇಸ್ಟೇಜ್ ಇರುವುದಿಲ್ಲ. AU ಜುವೆಲರ್ಸ್ನಲ್ಲಿ ನಿಮ್ಮ ಚಿನ್ನಾಭರಣಗಳ ಗುಣಮಟ್ಟವನ್ನ ನಮ್ಮ ವಿದೇಶಿ ಕ್ಯಾರೆಟ್ ತಪಾಸಣಾ ಯಂತ್ರದ ಮೂಲಕ ಕೇವಲ 1 ನಿಮಿಷದಲ್ಲಿ ತಿಳಿಯಬಹುದು. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ. AU ಜುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ, ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಹಿಂದೆ ಭೇಟಿ ಕೊಡಿ. ನಮ್ಮ ಶಾಖೆಗಳು BB ರಸ್ತೆ, ಚಿಕ್ಕಬಳ್ಳಾಪುರ, BGS ಶಾಲೆ ರಸ್ತೆ, ಬಾಗೇಪಲ್ಲಿ, BH ರಸ್ತೆ, ಗೌರಿಬಿದನೂರು, KR ರಸ್ತೆ, ಹೊಸಕೋಟೆ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಸ್ಥಳ ಫ್ಲಾಟ್ ನಂಬರ್ 14/A1, KIADB ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಉತ್ತಮ ಗುಣಮಟ್ಟ ಹಾಗೂ ದೀರ್ಘಕಾಲ ಬಾಳಿಕೆಗೆ ಹೆಸರಾಗಿರುವ ಸಖಾ ಪೈಪ್ಸ್ ಕಂಪ್ಲೀಟ್ ಪೈಪಿಂಗ್ ಸೊಲ್ಯೂಷನ್ಸ್. ನಮ್ಮಲ್ಲಿ ಕೋಲ್ಡ್ ವಾಟರ್ ಪೈಪ್ಸ್, ಕಂಡೂಯಿಟ್ ಪೈಪ್ಸ್ ಮತ್ತು ಅಗ್ರಿ ಪೈಪ್ಸ್, SWR, CPVC ಪೈಪ್ಸ್ ಅಂಡ್ ಫಿಟ್ಟಿಂಗ್ಸ್ ಸೌಲಭ್ಯ ದೊರೆಯುತ್ತದೆ. ಅಷ್ಟೇ ಅಲ್ಲ, SS ಕಿಚನ್ ಸಿಂಕ್ಸ್, PVC ಟ್ಯಾಪ್ಸ್ ಅಂಡ್ ಬಾಂಡ್ ಅತ್ಯುತ್ತಮ ಗುಣಮಟ್ಟ ಮತ್ತು ನಿಮಗೆ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8762693999. ಧರ್ಮದ ಹೆಸರಿನಲ್ಲಿ ಜನರನ್ನು ವಿಂಗಡಣೆ ಮಾಡಿ ರಾಜಕೀಯ ಮಾಡಲು ಮಾಜಿ ಸಂಸದ ಮುನಿಸ್ವಾಮಿ ಹೊರಟಿದ್ದಾರೆ ಎಂದು ಸಚಿವ MC ಸುಧಾಕರ್ ಗಂಭೀರ ಆರೋಪ ಮಾಡಿದ್ದಾರೆ. ತಪ್ಪು ಮಾಡ್ಬಿಟ್ಟಿದ್ದೀರಿ, ಸಮರ್ಸ್ಕೊಬೇಕು, ಬಿಡಲ್ಲ ನಾವು ಇದನ್ನೆಲ್ಲ ಅಂತ ಆಯ್ತಾ? ನೀನ್ ಟೆನ್ಷನ್ ತಗೊಂಡಿದ್ದೀರಾ? ತಾಲೂಕ್ ದಂಡಾಧಿಕಾರಿ ತಾಲೂಕಾಗಿರೋರೆಲ್ಲ ಬಂದು ನೀನ್ ತಪ್ಪು ಮಾಡಿದ್ದಾದ್ಮೇಲೆ ಕ್ವಶನ್ ಕೇಳಿದ್ದಾದ್ಮೇಲೆ AC ಅವರೇ ನೀವು ಆನ್ಸರ್ ಕೊಡ್ಬೇಕು, ತಹಸೀಲ್ದಾರ್ ದಂಡಾಧಿಕಾರಿ ನೀವು ಆನ್ಸರ್ ಕೊಡ್ಬೇಕು. ಮುಸಲ್ಮಾನರು ದರ್ಗಾದವರು ಇರ್ಬೋದು, ಅಲ್ಲಿರ್ತಕ್ಕಂಥ ದೇವಸ್ಥಾನದ ಆಂಜನೇಯ ಸ್ವಾಮಿ, ಬೆಳ್ಳುಟ್ಟಿ ಆಂಜನೇಯ ಸ್ವಾಮಿ ದೇವಸ್ಥಾನದವ್ರು ಇರ್ಬೋದು. 22 ಕುಂಟೆ ದರ್ಗಾಗೆ 1 ಎಕರೆ 7-8 ಕುಂಟೆ ಆ ದೇವಸ್ಥಾನಕ್ಕೆ ಅಂತೇಳಿ ನಾನು ಮಂತ್ರಿ ಆದಮೇಲೆ ಆ ಕಡತವನ್ನೆಲ್ಲ ರೆಡಿ ಮಾಡಿಸಿ ಎಲ್ಲರದು ಚಿಂತಾಮಣಿ ನಗರದ ತಾಲೂಕು ಪಂಚಾಯತ್ ಕಚೇರಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಚಿವ MC ಸುಧಾಕರ್ ಮಾಜಿ ಸಂಸದ ಮುನಿಸ್ವಾಮಿ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. 2008ರಿಂದ ಬಿಜೆಪಿ ಸರ್ಕಾರ ಇತ್ತು. ಆಗ ಅನ್ವರ್ ಮಾನ್ ಪಾಡಿ ಅವರು ವಕ್ಫ್ ವಿಚಾರವಾಗಿ ಬಿಜೆಪಿ ಸರ್ಕಾರಕ್ಕೆ ಸೂಚನೆ ಕೊಟ್ಟಿದ್ರು. ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ ಪ್ರಣಾಳಿಕೆಯಲ್ಲಿ ವಕ್ಫ್ ಆಸ್ತಿಗೆ ರಕ್ಷಣೆ ಭರವಸೆ ಕೊಟ್ಟಿದ್ರು. ಆಗ ಯಾಕೆ ರಕ್ಷಣೆ ಮಾಡಲಿಲ್ಲ? ಈಗ ಯಾಕೆ ಈ ರೀತಿ ಮಾಡುತ್ತಿದ್ದೀರಾ? ಕೇವಲ ಧರ್ಮಗಳ ನಡುವೆ ರಾಜಕೀಯ ಸೃಷ್ಟಿ ಮಾಡಲು ಮುಂದಾಗುತ್ತಿದ್ದಾರೆ. ಕೇವಲ ಚುನಾವಣೆ ಸಂದರ್ಭದಲ್ಲಿ ಈ ರೀತಿ ಹಿಂದೂಗಳಲ್ಲಿ ವಿಷ ಬೀಜ ಬಿತ್ತಿ ಓಟಿಗಾಗಿ ಈ ರೀತಿ ಧರ್ಮದ ರಾಜಕೀಯ ಬಿತ್ತುತ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರದಿಂದ ಯಾವುದೇ ವಕ್ಫ್ ಆಸ್ತಿ ಘೋಷಣೆ ಮಾಡಿಲ್ಲ. ಈ ಹಿಂದೆ ಆರ್ ಅಶೋಕ್ ಕಂದಾಯ ಸಚಿವರಾಗಿದ್ರು, ಯಾಕೆ ಸರಿಪಡಿಸಲಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಏನ್ ಮಾಡಿದ್ರು? ಮುನಿಸ್ವಾಮಿ ಅವರು 5 ವರ್ಷ ಲೋಕಸಭಾ ಸದಸ್ಯರಾಗಿದ್ರು ಈ ಭಾಗದಲ್ಲಿ. ಯಾಕೆ ಈ ಸಮಸ್ಯೆ ಬಗೆಹರಿಸಲಿಲ್ಲ?
ಅವ್ರಿಗೇನಾದರೂ ಇದ್ರ ಬಗ್ಗೆ ಸಮಸ್ಯೆ ಬಗ್ಗೆ ಯಾವತ್ತಿಂದ ಈ ಸಮಸ್ಯೆ ಇದೆ, ಎಷ್ಟು ವರ್ಷಗಳ ಹಳೆ ಸಮಸ್ಯೆ, ಈಗ ಈ ವಿಷಯ ಇವತ್ತು ನ್ಯಾಯಾಲಯದಲ್ಲಿ, ಇವತ್ತು ಉಚ್ಚ ನ್ಯಾಯಾಲಯದಲ್ಲಿ ಇವತ್ತು ಹಂತದಲ್ಲಿ ಇದೆ. ಅದನ್ನು ಯಾವುದೂ ತಿಳುವಳಿಕೆ ಹೇಳ್ತೀರಾ ಇವತ್ತು ಕೇವಲ ಸಮಾಜದಲ್ಲಿ ಧರ್ಮದ ಹೆಸರಲ್ಲಿ ಇವತ್ತು ಜನರನ್ನು ಇವತ್ತು ವಿಂಗಡಣೆ ಮಾಡಿಕೊಂಡು ರಾಜಕೀಯ ಲಾಭಕ್ಕೆ ಇವತ್ತು ಇಲ್ಲಿ ಬಂದು ಇಲ್ಲದೇ ಇರತಕ್ಕಂಥ ವಿಚಾರವನ್ನು ಸಮಸ್ಯೆಯಾಗಿ ಸೃಷ್ಟಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. 5 ವರ್ಷ ಅವರು 4 ವರ್ಷ ಅವ್ರ ಸರ್ಕಾರ ಇತ್ತು. ಹಿಂದೆ 2008ರಿಂದ 2013ವರೆಗೂ ಯಡಿಯೂರಪ್ಪನವರು ಮತ್ತು ಜಗದೀಶ್ ಶೆಟ್ಟರ್ ಅವರು, ಸದಾನಂದ ಗೌಡರು ಸರ್ಕಾರ ಇತ್ತು. ಅವತ್ತೆಲ್ಲ ಯಾಕೆ ಇದು ಸಮಸ್ಯೆ ಬಗ್ಗೆ ಮಾತಾಡಲಿಲ್ಲ? ಇವತ್ತು ಏಕಾಏಕಿ ಬಂದು ಇಲ್ಲಿ ಸಮಸ್ಯೆಯನ್ನು ಯಾಕೆ ಹುಟ್ಟಾಕ್ತಾ ಇದ್ದಾರೆ? ಇವತ್ತು ನ್ಯಾಯಾಲಯದಲ್ಲಿ ಏನು ತೀರ್ಮಾನ ಬರ್ತದೆ? ಇವತ್ತು ಇನಾಮ್ ಲ್ಯಾಂಡ್ ಪರವಾಗಿ ಆದೇಶ ಆಗುತ್ತಾ, ಇಲ್ಲ ನಂತರ ಇನಾಮ್ ಲ್ಯಾಂಡನ್ನು ಖರೀದಿ ಮಾಡಿ ಇನಾಮ್ ಅಬಾಲಿಷನ್ನು, ರೀಗ್ರಾಂಟು ಇವೆಲ್ಲ ಪ್ರಕ್ರಿಯೆಗಳಾಗ್ದಿರಾ ಅದನ್ನು ಖರೀದಿ ಮಾಡಿರ್ತಕ್ಕಂಥ ರೈತರಿಗಾಗತ್ತಾ ಅಂತಕ್ಕಂಥದ್ದು ಉಚ್ಚ ನ್ಯಾಯಾಲಯ ತೀರ್ಮಾನ ಮಾಡುತ್ತೆ. ಉಚ್ಚ ನ್ಯಾಯಾಲಯದ ಏನು ತೀರ್ಮಾನ ಆಗುತ್ತೆ ಆ ತೀರ್ಮಾನಕ್ಕೆ ಜಿಲ್ಲಾಡಳಿತ, ತಾಲೂಕಿನ ಆಡಳಿತ ಎಲ್ಲರೂ ಬದ್ಧವಾಗಿರಬೇಕಾಗತ್ತೆ. ವಿನಾಕಾರಣ ಇವತ್ತು ಇವರು ಸೃಷ್ಟಿ ಮಾಡಿದ ತಕ್ಷಣ ಉಚ್ಚ ನ್ಯಾಯಾಲಯದಲ್ಲಿ ಇರ್ತಕ್ಕಂಥ ಏನೋ ಗೊಂದಲ ಇದೆ, ಸಮಸ್ಯೆ ಇದೆ, ಅದು ನಿವಾರಣೆ ಆಗ್ಬಿಡುತ್ತಾ? ಕೇವಲ ಇವರು ಸಮಸ್ಯೆ ಹುಟ್ಟಾಕ್ಲಿಕ್ಕೆ ಇವರು ಬಂದಿದ್ದಾರೆ ವಿನ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ತಕ್ಕಂಥ ಜಾಯಮಾನ ಇವ್ರದ್ದಲ್ಲ. 5 ವರ್ಷ ಸಂಸದರಾಗಿದ್ದರು, ಏನು ಮಾಡಿದ್ರು? ಯಾಕೆ ಅವತ್ತು ಈ ಸಂದರ್ಭದಲ್ಲಿ ಅಶೋಕ್ ಅವರು ರೆವಿನ್ಯೂ ಮಂತ್ರಿ ಆಗಿದ್ದರು, ಯಾಕೆ ಇಂಥ ಪ್ರಕರಣಗಳನ್ನು ಅವರ ಗಮನಕ್ಕೆ ತಗೊಂಡು ಯಾಕೆ ಇದನ್ನು ಇತ್ಯರ್ಥ ಮಾಡೋಂಥ ಕೆಲಸ ಮಾಡಲಿಲ್ಲ? ಕೇವಲ ಇದು ಸಮಾಜದಲ್ಲಿ ಇವತ್ತು ಧರ್ಮದ ಹೆಸರಲ್ಲಿ ಇವತ್ತು ಎಲ್ಲರನ್ನ ದೂರ ಮಾಡ್ತಕ್ಕಂಥ ಕೆಲಸಕ್ಕೆ ಚುನಾವಣಾ ಗಿಮ್ಮಿಕ್ಕು, ಓಟ್ಗೋಸ್ಕರ ಮಹಾರಾಷ್ಟ್ರದಲ್ಲಿ ಚುನಾವಣೆ ನಡೀತಾ ಇದೆ, ಇವತ್ತು ಇದರಲ್ಲಿ ಏನು ನಮ್ಮ ಜಾರ್ಖಂಡಲ್ಲಿ ಚುನಾವಣೆ ನಡೀತಾ ಇದೆ. ಅದೊಂದೇ ಒಂದು ಕಾರಣದಿಂದ ಇವತ್ತು ಈ ಸಮಸ್ಯೆಯನ್ನು ಏನೋ ದೊಡ್ಡದಾಗಿ ಮಾಡ್ತಕ್ಕಂಥ ಇದು ಸಿವಿಲ್ ನೇಚರ್, ಇಟ್ ಈಸ್ ಅ ಸಿವಿಲ್ ನೇಚರ್ ಆಫ್ ಇಶ್ಯೂ. ಇದು ಯಾವುದೇ ಮೊನ್ನೆ ಇದು ದಾಖಲೆಗಳಲ್ಲಿ ಮಾಡಿರ್ತಕ್ಕಂಥದ್ದಲ್ಲ. ಹಿಂದೆ AC ಅವರ ಆದೇಶಗಳಾಗಿದ್ದಾವೆ, DC ಅವರ ಆದೇಶ ಆಗಿದೆ. ಅವತ್ತೇನು ಮಾಡ್ತಾ ಇದ್ರು ಇವರು? ಯಾಕೆ ಇವತ್ತು ಇಲ್ಲಿ ಶಾಂತಿಯಿಂದ ಜನ ಇವತ್ತು ಅಣ್ಣ ತಮ್ಮಂದ್ರಂತೆ ಇರ್ತಕ್ಕಂಥ ಚಿಂತಾಮಣಿಯಲ್ಲಿ ಇವತ್ತು ಕೋಮು ಭಾವನೆಗಳನ್ನು ಹುಟ್ಟಾಕ್ತಕ್ಕಂಥ ರೀತಿಯಲ್ಲಿ ಯಾಕೆ ಇವ್ರು ಮಾಡಬೇಕು? ಅದರಿಂದ ಅವರಿಗೆ ಬಹುಶಃ ಹತಾಶರಾಗ್ಬಿಟ್ಟಿದ್ದಾರೆ. 5 ವರ್ಷ ಮಾತ್ರ ಲೋಕಸಭಾ ಸದಸ್ಯರಾಗಿದ್ದರು, ಯಾರಿಂದ ಆದರೂ, ಯಾರು ಅವ್ರಿಗೆ ಟಿಕೆಟ್ ಕೊಡಿಸಿದ್ರು, ಯಾರು ಅವ್ರ ಬೆನ್ನಿಂದೆ ನಿಂತರು, ಬಹುಶಃ ಅದೆಲ್ಲ ಮರ್ತ್ಬಿಟ್ಟಿದ್ದಾರೆ ಅವರು. ಕೇವಲ ಈಗ ಅವರ ವರಿಷ್ಠರನ್ನ ಮೆಚ್ಚಿಸ್ತಾ ಇರ್ತಕ್ಕಂಥ ಇನ್ನೇನಾದರೂ ಅವಕಾಶ ಕೊಡಲಿ ಅಂತಕ್ಕಂಥ ನಿಟ್ಟಿನಲ್ಲಿ ಈ ರೀತಿ ಇವತ್ತು ನಡ್ಕೊಳ್ತಾ ಇದ್ದಾರೆ. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ಗಂಗರೆ ಕಾಲುವೆ ಗ್ರಾಮದಲ್ಲಿ ಕುರುಬ ಸಮುದಾಯದ ಕುಲಬಾಂಧವರು 80 ಕುಟುಂಬಗಳಿದ್ದು ಅವರೆಲ್ಲ ಸೇರಿ ಶ್ರೀ ಕನಕದಾಸರ 537ನೇ ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಿದರು. ಚಿಕ್ಕಬಳ್ಳಾಪುರ ತಾಲೂಕಿನ ಗಂಗರೆ ಕಾಲುವೆ ಗ್ರಾಮದಲ್ಲಿ ಕುರುಬ ಸಮುದಾಯದ 80 ಕುಟುಂಬಗಳಿದ್ದು ಶ್ರೀ ದಾನಶ್ರೇಷ್ಠ ಕನಕದಾಸರ 537ನೇ ಜಯಂತಿಯ ಅಂಗವಾಗಿ ಊರಿನ ಗ್ರಾಮಸ್ಥರೆಲ್ಲ ಸೇರಿ ಶ್ರೀ ಕನಕದಾಸರ ಭಾವಚಿತ್ರವನ್ನು ಬೆಳ್ಳಿ ರಥದಲ್ಲಿಟ್ಟು ಹೂಗಳಲ್ಲಿ ಸಿಂಗಾರಗೊಳಿಸಿ ವಿಜೃಂಭಣೆಯಿಂದ ಚಾಲನೆ ನೀಡಿದರು. ಇನ್ನು ಊರಿನ ಕುರುಬ ಸಮುದಾಯದ ಕುಲಬಾಂಧವರೆಲ್ಲ ಸೇರಿ ಡಿಜೆ ಸಾಂಗ್ಸ್ ಹಾಕಿ ಕುಣಿದು ಕುಪ್ಪಳಿಸುವ ಮೂಲಕ ಅದ್ದೂರಿಯಾಗಿ ಆಚರಿಸಲಾಯಿತು. ಗಂಗರೆ ಕಾಲುವೆ ಶ್ರೀ ದಾನಶ್ರೇಷ್ಠ ಕನಕದಾಸರ 537ನೇ ಜಯಂತಿಯ ಕಾರ್ಯಕ್ರಮಕ್ಕೆ ಗಂಗರೆ ಕಾಲುವೆ ನಾರಾಯಣಸ್ವಾಮಿ ಚಾಲನೆ ನೀಡಿ ಮಾತನಾಡಿದ ಅವರು, ದಾನಶ್ರೇಷ್ಠ ಶ್ರೀ ಕನಕದಾಸರು ಎಲ್ಲ ಸಮುದಾಯದವರು ಒಗ್ಗೂಡಿ ಬಾಳಲಿ ಎಂದು ಬಯಸಿದವರು. ಜಾತಿ ಜಾತಿ ಎಂದು ಹೋದವರಲ್ಲ, ಎಲ್ಲ ಜಾತಿ ಒಂದೇ ಎಂದು ಬಂದವರು. ಅವರ ಆದರ್ಶಗಳು ನಮಗೆ ಸ್ಫೂರ್ತಿಯಾಗಿವೆ. ಒಂದು ಸಮುದಾಯದ ಆಚರಣೆ ಇದಾಗಿಲ್ಲ, ಎಲ್ಲ ಸಮುದಾಯಗಳು ಸೇರಿ ಮಾಡುವಂತಹ ಜಯಂತಿ ಇದಾಗಿದೆ ಎಂದರು. ಭಾಳ ಸಂತೋಷವಾದ ದಿನ ಇವತ್ತು. ಸುಮಾರು 537ನೇ ವರ್ಷದ ದಾಸಶ್ರೇಷ್ಠ ಕನಕದಾಸರ ಒಂದು ಜಯಂತ್ಯೋತ್ಸವ ಮಾಡ್ತಾ ಇದ್ದೀವಿ. ಭಾಳ ವಿಜೃಂಭಣೆಯಿಂದ ನಾಡಿನಾದ್ಯಂತ ಭಾಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಆದರೆ ನಮ್ಮೂರಿನಲ್ಲಿ ಕೂಡ ಯಥೇಚ್ಛವಾಗಿ ನಮ್ಮ ಕುಲಬಾಂಧವರು ಇರೋದ್ರಿಂದ ಇಲ್ಲಿ ಭಾಳ ಹಬ್ಬದ ವಾತಾವರಣ ಸೃಷ್ಟಿಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಈಗಿನ ಆಧುನಿಕ ಕಾಲದಲ್ಲಿ
ಜಾತಿಗಳ ಮಧ್ಯೆ ತಂದಿಕ್ತಾ ಇದ್ದಾರೆ. ನನ್ನ ಜಾತಿ ಬೇರೆ, ನಿನ್ನ ಜಾತಿ ಬೇರೆ, ಈ ಜಾತಿ ಅಂತ ಹೊಡೆದಾಡೋ ವಿಷಯದಲ್ಲಿ ಮುಂದೆ ಯಾವ ರೂಪಕ್ಕೆ ಹೋಗ್ತದೆ ಅನ್ನೋದು ಗೊತ್ತಿಲ್ಲ. ಆದರೆ ಇವತ್ತೊಂದು ದಿವಸ ಕನಕದಾಸರ ಜಯಂತಿ ಬರೀ ಕುರುಬರಿಗೆ ಮಾತ್ರ ಸೀಮಿತ ಅಲ್ಲ, ಎಲ್ಲ ಜಾತಿ ಜನಾಂಗದವರು ಒಟ್ಟುಗೂಡಿ ಸೇರಿ ಈ ಜಯಂತ್ಯೋತ್ಸವವನ್ನು ಮಾಡಿದಾಗ ಅದಕ್ಕೊಂದು ಅರ್ಥಗರ್ಭಿತ ಆಗ್ತದೆ. ಇವತ್ತು ಬರೀ ಕುರುಬರಿಗೆ ಮಾತ್ರ ಇದು ಜಯಂತ್ಯೋತ್ಸವ ಅಲ್ಲ, ನಾಡಿನಾದ್ಯಂತ ಒಂದು ಹಬ್ಬದ ವಾತಾವರಣದಲ್ಲಿ ಎಲ್ಲ ಜನಾಂಗದವರು ಎಲ್ಲ ಜಾತಿಯವರು ಸೇರಿ ಈ ಜಯಂತ್ಯೋತ್ಸವನ ಮಾಡೋಕ್ಕೆ ಈ ಸಂದರ್ಭದಲ್ಲಿ ನಾನು ಖಂಡಿತ ಹಬ್ಬದ ಹುಡುಗರು ಭಾಳ ಹುಮ್ಮಸ್ಸಿಂದ ಇವತ್ತು ನೋಡಿ 537 ವರ್ಷ ಆಗಿದೆ. ಇವತ್ತು ಕೂಡ ದಾಸಶ್ರೇಷ್ಠ ಕನಕದಾಸರನ್ನು ನಾವು ನೆನೆಸ್ಕೊಳ್ತೀವಿ ಅಂದರೆ ಅವತ್ತು ಹೇಳಿದ್ರು, ಅವತ್ತು ಕುಲ ಎಂದು ಒಡೆದಾಡಬೇಡಿ, ಕುಲದಲ್ಲಿ ಏನು ಬಲ್ಲಿರಿ ನೀವೆಲ್ಲ, ಕುಲದಲ್ಲಿ ಏನೂ ಇಲ್ಲ, ಮಾನವೀಯತೆಯ ಮೌಲ್ಯಗಳನ್ನು ಹೆಚ್ಚಿಸ್ಕೊಳ್ಳಿ, ಜಾತಿ ಬಿಡಿ, ಎಲ್ಲ ಒಂದೇ ಧರ್ಮ ಒಂದೇ ಜಾತಿ ಅಂತ ಅವತ್ತಿನ ದಿವಸದಲ್ಲೇ ಹೇಳಿದ್ರು ಅವರು. ಆ ಕಾಲದಲ್ಲಿ ಎಷ್ಟು ಕಷ್ಟ ಇದೆ. ಆದರೆ ಇವತ್ತು ಅದಕ್ಕೆ ತದ್ವಿರುದ್ಧವಾಗಿ ನಾವು ನಡ್ಕೊಳ್ತಾ ಇದ್ವಿ, ನಮ್ಮ ಜಾತಿ ಅಂತ. ಜಾತಿಯಲ್ಲಿ ದೇವರ ಯಾವುದೂ ಇಲ್ಲ, ಏನೂ ಇಲ್ಲ. ಅದರಿಂದ ತಾವೆಲ್ಲರೂ ಎಲ್ಲ ಜಾತಿ ಜನಾಂಗದವರು ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ಎಲ್ಲ ಜಾತಿಯವರು ಈ ಕನಕ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಬೇಕಂತೇಳಿ ನಾನು ಕೇಳ್ಕೊಳ್ತೀನಿ. ಯುವ ಪೀಳಿಗೆಗೆ ಇದನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಖಂಡಿತ ಇದನ್ನು ಇನ್ನೂ ಎಲ್ಲ ಜಾತಿ ಜನಾಂಗದವರನ್ನು ಒಟ್ಟುಗೂಡಿಸ್ಕೊಂಡು ಈ ಕೆಲಸವನ್ನು ಮಾಡಬೇಕು ಅಂತ ನಾನು ಇನ್ನು ಗಂಗರೆ ಕಾಲುವೆ ಮತ್ತು ರೇಣುಮಾಕಲಹಳ್ಳಿ ಗ್ರಾಮದ ಕುರುಬ ಸಮುದಾಯದ ಕುಲ ಬಾಂಧವರಿಂದ ಕನಕದಾಸರ ಭಾವಚಿತ್ರವುಳ್ಳ ಪಲ್ಲಕ್ಕಿಗಳು ಗಮನ ಸೆಳೆಯಿತು. ಕ್ಯಾಮರಾಮ್ಯಾನ್ ಪ್ರವೀಣ್ ಜೊತೆ ಕಳ್ವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಸ್ನೇಹಿತರೆ, ನಿಮಗೆ ಇಂಗ್ಲಿಷ್ ಬರೆಯೋಕ್ಕೂ ಓದೋಕೆ ಬಂದರೂ ಮಾತಾಡಲಿಕ್ಕೆ ಆಗ್ತಿಲ್ವಾ? ನಿಮ್ಮ ಭಯಕ್ಕೆ ಇಲ್ಲಿದೆ ಉತ್ತರ. ಆಂಬಿಯನ್ಸ್ ಟ್ರೈನಿಂಗ್ ಸೆಂಟರ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ ಪ್ರಾರಂಭವಾಗಿದೆ. ಇಲ್ಲಿ ನಿಮ್ಮ ಭವಿಷ್ಯದ ಅಡಿಪಾಯಕ್ಕಾಗಿ ಬೇಕಾಗಿರುವ ಇಂಗ್ಲಿಷ್ ಕಮ್ಯುನಿಕೇಷನ್ ಸ್ಕಿಲ್ಸ್, ನೀವು ಯಾವುದೇ ಸಂದರ್ಶನದಲ್ಲಿ ನಿಮ್ಮಲ್ಲಿ ಇರಬೇಕಾದ ಅರ್ಹತೆಗಳನ್ನು ಮೈಗೂಡಿಸಿಕೊಳ್ಳಲು ಪ್ರಾಯೋಗಿಕ ತರಗತಿಗಳ ಮೂಲಕ ಭಯವಿಲ್ಲದೆ ಇಂಗ್ಲಿಷ್ನಲ್ಲಿ ಸುಲಭವಾಗಿ ಮಾತನಾಡುವಂತೆ ನಾವು ನಿಮ್ಮನ್ನು ಸಿದ್ಧಪಡಿಸುತ್ತೇವೆ. ಅದು ಕಡಿಮೆ ಅವಧಿಯಲ್ಲಿ, ಅತ್ಯಂತ ಕಡಿಮೆ ಶುಲ್ಕದಲ್ಲಿ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ಆಂಬಿಯನ್ಸ್ ಟ್ರೈನಿಂಗ್ ಸೆಂಟರ್, ಸ್ಥಳ ಸೇಂಟ್ ಜೋಸೆಫ್ ಕಾನ್ವೆಂಟ್ ಹತ್ತಿರ, ಚಿಕ್ಕಬಳ್ಳಾಪುರ. ಬ್ರೀಚ್ ಶೋರ್ ಅಸ್ತಮಾ ಆಸ್ಪತ್ರೆ ಖ್ಯಾತ ವೈದ್ಯರಾದ ಡಾಕ್ಟರ್ ಮಹೇಶ್ NS ರವರಿಂದ ಶ್ವಾಸಕೋಶ ಹಾಗೂ ಅಸ್ತಮಾ ಕಾಯಿಲೆಗಳ ಚಿಕಿತ್ಸಾ ಕೇಂದ್ರ. ನಮ್ಮಲ್ಲಿ ಕೆಮ್ಮು, ಕಫ, ಉಬ್ಬಸ, ವೀಸಿಂಗ್, ಉಸಿರಾಟದ ಸಮಸ್ಯೆ, ಅತಿಯಾದ ಸೀನು, ಎದೆ ನೋವು, ನ್ಯೂಮೋನಿಯಾ, ನಿದ್ದೆಯಲ್ಲಿ ಗೊರಕೆ, ನಿದ್ರೆಯಲ್ಲಿ ಉಸಿಗಟ್ಟುವಿಕೆ ಮುಂತಾದ ಸಮಸ್ಯೆಗಳಿಗೆ ಚಿಕಿತ್ಸೆ ದೊರೆಯುತ್ತದೆ. PFD ಪರೀಕ್ಷೆಯಿಂದ ಧೂಮಪಾನ ಚಟ ಹಾಗೂ ಅಲರ್ಜಿ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಶ್ವಾಸಕೋಶದಲ್ಲಿನ ನ್ಯೂನ್ಯತೆ ಬಗ್ಗೆ ತಿಳಿದು ಚಿಕಿತ್ಸೆ ನೀಡಲಾಗುವುದು. ಸಮಯ 10:30 ಮಧ್ಯಾಹ್ನ 2:30 ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6362409759. ವಿಳಾಸ ಬಾಲಾಜಿ ಟ್ಯಾಕಿಸ್ ಮುಂಭಾಗ, BB ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ತಾಲೂಕಿನ ಜನತೆಗೆ ಸಂತಸದ ಸುದ್ದಿ. ಆಹ್ಲಾದಕರ ವಾತಾವರಣದಲ್ಲಿ DC ಕನ್ವರ್ಷನ್ ಆಗಿರುವ ಕೂಡ ಅಪ್ರೂವ್ಡ್ ಸೈಟ್ಗಳು ಮಾರಾಟಕ್ಕೆ ಲಭ್ಯವಿದೆ. ಸರ್ಕಾರಿ ಮೆಡಿಕಲ್ ಕಾಲೇಜಿನಿಂದ ಕೇವಲ 1.5 ಕಿಲೋಮೀಟರ್ ಹಾಗೂ ರಾಷ್ಟ್ರೀಯ ಹೆದ್ದಾರಿಯಿಂದ ಕೇವಲ 2-3 ನಿಮಿಷದಲ್ಲಿ ಕ್ರಮಿಸಬಹುದು. ಪಕ್ಕ ವಾಸ್ತು ಇರುವ ವಿಶಾಲವಾದ ಸೈಟ್ಗಳು ನಿಮಗಾಗಿ ಸಿದ್ಧಗೊಂಡಿದೆ. ಮೂಲಭೂತ ಸೌಲಭ್ಯಗಳಿಗೆ ಆದ್ಯತೆ ನೀಡಲಾಗಿದೆ. ಇನ್ನು ಕೆಲವು ಸೈಟ್ಗಳು ಮಾತ್ರ ಲಭ್ಯವಿದೆ. ಸ್ಥಳ ಪೆರೇಸಂದ್ರ ಗ್ರಾಮ, ಚಿಕ್ಕಬಳ್ಳಾಪುರ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ.
15ನೇ ಶತಮಾನದಲ್ಲಿ ಸಮಾಜದಲ್ಲಿನ ಜಾತಿವಾದವನ್ನು ಖಂಡಿಸಿ ಸಮಾನತೆಯನ್ನು ಸಾರಿದ ಸಂತ ಶ್ರೇಷ್ಠರು ಕನಕದಾಸರು ಎಂದು ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ತಿಳಿಸಿದರು. ಗೌರಿಬಿದನೂರು ನಗರದ ಹೊರವಲಯದಲ್ಲಿ ಇರುವ ತಾಲೂಕು ಕಚೇರಿ ಸಭಾಂಗಣದಲ್ಲಿ ತಾಲೂಕು ಆಡಳಿತದ ವತಿಯಿಂದ ನಡೆದ ಕನಕದಾಸ ಜಯಂತಿ ಕಾರ್ಯಕ್ರಮವನ್ನು ಶಾಸಕ ಪುಟ್ಟಸ್ವಾಮಿಗೌಡ ಉದ್ಘಾಟಿಸಿ ಮಾತನಾಡಿದ್ದಾರೆ. ಕುಲ ಎಂದು ಹೊಡೆದಾಡಬೇಡಿ, ನಿಮ್ಮ ಕುಲದ ಮೂಲವನ್ನ ತಿಳಿಸಿರಯ್ಯ ಎಂದು ತಮ್ಮ ಕೀರ್ತನೆಗಳಲ್ಲಿ ದಾಸ ಶ್ರೇಷ್ಠ ಕನಕದಾಸರು ತಿಳಿಸಿದ್ದಾರೆ. ಜಾತಿಗಳಲ್ಲಿ ಮೇಲು ಕೀಳು ಜಾತಿ ಇಲ್ಲ, ಎಲ್ಲರೂ ಒಂದೇ ಎಂದು ಸಾರಿದವರು. ಸಮಾಜದಲ್ಲಿನ ಮೂಢನಂಬಿಕೆಯನ್ನ ಬಿಡಬೇಕು ಎಂದು ಜನರಿಗೆ ತಿಳಿಸಿದರು. ಅವ್ರು ಪಡ್ತಿದ್ದಂಥ ರೋದನ ಇಂಥವೆಲ್ಲ ನೋಡಿ ಬೇಸತ್ತು ವೈರಾಗ್ಯ ಬಂದಿದೆ ಹೊತ್ತು ಸೋತು ಮಾತ್ರಕ್ಕಲ್ಲ. ಇವೆಲ್ಲ ನೋಡಿದ್ರು ಅವ್ರಿಗೆ ಗೊತ್ತಿತ್ತು ಅಹಂ ಅಂದ್ರೆ ಏನು ಅಂತ ಅಂದ್ಬಿಟ್ಟು. ಈಗ ತಾನ ರಮೇಶ್ ಅವ್ರು ಹೇಳಿದ್ರು ಅಹಂ ಅನ್ನೋದು ಭಾಳ ಕೆಟ್ಟದ್ದು. ಅಹಂ ಏನಾದರೂ ನಾನು ಅನ್ನೋದು ಹೋದ್ರೆ ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಸ್ವರ್ಗಕ್ಕೆ ಬೇಕಾದ್ರೂ ಹೋಗ್ಬೋದು. ನಾನು ಅನ್ನೋದು ಹೋಗ್ಬೇಕು ಅಂದರೆ ಅಹಂ ಹೋಗ್ಬೇಕು ಅಂತ. ಅಹಂ ಅನ್ನೋದು ಏನು, ಅದರಿಂದ ಆಗೋಂಥ ದುಷ್ಪರಿಣಾಮಗಳೇನು, ಅದರಿಂದ ಏನು ರಾಜರುಗಳು ಯಾತಕ್ಕೆ ಯುದ್ಧ ಮಾಡ್ತಿದ್ರು ಅಹಂಗೆ. ನನಗೆ ಸಾಮ್ರಾಜ್ಯ ಇನ್ನೂ ಬೇಕು, ಪಕ್ಕದ ರಾಜ್ಯ ಬೇಕು, ಪಕ್ಕದ ಹಳ್ಳಿ ಬೇಕು, ನಂದು ಅದಾಗಬೇಕು, ನಂದು ಇದಾಗಬೇಕು, ನಾನು ಮೇಲು ಅಂತ ತೋರಿಸ್ಕೊಳ್ಳೋಕ್ಕೋಸ್ಕರ ಯುದ್ಧ ಮಾಡ್ತಾ ಇದ್ರು. ಅದಕ್ಕೆ ಬಲಿಯಾಗ್ತಿದ್ದಾರೆ ಯಾರು? ಸಾಮಾನ್ಯ ಜನತೆ ಬಲಿಯಾಗ್ತಿದ್ರು. ಇದನ್ನೆಲ್ಲ ನೋಡಿ ಕನಕದಾಸರು ವೈರಾಗ್ಯ ಬಂದು ಇಲ್ಲ ಬೇಡ ಇಂಥದ್ದೆಲ್ಲ ಜನಕ್ಕೆ ತಿಳಿ ಹೇಳಬೇಕು, ಜನ ಅಜ್ಞಾನದಲ್ಲಿದ್ದಾರೆ, ಈ ಜಾತಿ ವ್ಯವಸ್ಥೆ ವಿಪರೀತ ಇದೆ, ಇವ್ರಿಗೆ ಅರಿವು ಮೂಡಿಸ್ಬೇಕು ಅಂತ ಒಂದು ದೃಷ್ಟಿಯಿಂದ ಅವರು ವೈರಾಗ್ಯವನ್ನು ತಾಳಿ ಒಂದು ಕಡೆ ನಿಲ್ಲಿಲ್ಲ. ಅವರು ಶ್ರೀಮಂತ ಕುಟುಂಬದಲ್ಲಿ ಬಂದಿರು, ಪಾಳೆಗಾರ ವಂಶಸ್ಥರು ಇರಬೇಕು. ಯಾಕೆಂದರೆ ನಾಯಕ ಅಂದರೆ ಪಾಳೆಗಾರ ವಂಶಸ್ಥರು. ಅವರು ತಿಮ್ಮಪ್ಪ ನಾಯಕ ಅಂತ ಅವ್ರ ಹೆಸರು, ಅವ್ರ ತಂದೆ ಹೆಸರು ಬೀರಪ್ಪ ನಾಯಕ. ಇಂಥ ಪಾಳೆಗಾರ ವಂಶದಲ್ಲಿ ಬಂದಿದ್ರು ಕೂಡ ಅವ್ರ ಹಣಕಾಸಿನ ಏನೋ ಕಷ್ಟ ಇಲ್ದಿದ್ರು ಕೂಡ ಈ ವ್ಯವಸ್ಥೆ ಸರಿ ಇಲ್ಲ, ಎಷ್ಟೋ ಜನ ದುಃಖದಲ್ಲಿದ್ದಾರೆ, ಎಷ್ಟೋ ಜನ ಜಾತಿಯ ಒಂದು ಮೇಲು ಕೀಳು ಒಂದು ವ್ಯವಸ್ಥೆಗೆ ಬಲಿಯಾಗಿ ಒದ್ದಾಡ್ತಾ ಇದ್ದಾರೆ. ಇದಕ್ಕೆ ಜನಕ್ಕೆ ಅರಿವು ಮೂಡಿಸ್ಬೇಕು ಅನ್ನೋ ದೃಷ್ಟಿಯಿಂದ ಅವರು ವೈರಾಗ್ಯವನ್ನು ತಾಳಿ ಒಂದು ಕಡೆ ನಿಲ್ಲದೆ ಸಂಚಾರ ಮಾಡಿ ದೇಶವನ್ನು ಸಂಚಾರ ಮಾಡಿ ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಹೋಗಿ ಜನರಿಗೆ ತಿಳುವಳಿಕೆ ಹೇಳಿ ಕೀರ್ತನೆಗಳ ಮೂಲಕ ತಿಳುವಳಿಕೆ ಹೇಳಿ ಅವ್ರಿಗೆ ಅರಿವು ಮೂಡಿಸಿ ಸಮಾಜವನ್ನು ಸುಧಾರಣೆ ಮಾಡೋದಕ್ಕೆ ಹೋದರು. ಒಟ್ಟಲ್ಲಿ ಅವರು ಒಬ್ಬ ಸಮಾಜ ಸುಧಾರಕರು. ಇವತ್ತು ಎಂಥ ರಾಜ ಮಹಾರಾಜನ ಮರ್ತು ಬಿಡ್ತೀವಿ, ಆದರೆ ಮಾನವೀಯತೆಯನ್ನು ಇಟ್ಕೊಂಡು ಜನ ಎಲ್ಲ ಒಬ್ಬರೇ ಒಂದೇನೆ, ಯಾರು ಮೇಲು ಕೀಳು ಇಲ್ಲ, ಮೇಲು ಕೀಳು ಅಂತ ಅಂದ್ಬಿಟ್ಟು ಜಾತಿಯಿಂದ ಹೊಡೆದಾಡಬೇಡಿ ಅಂತ ಜನಕ್ಕೆ ತಿಳುವಳಿಕೆ ಹೇಳ್ಕೊಂಡು ಎಲ್ಲರೂ ಸಮಾನರು ಅನ್ನೋ ಒಂದು ಭಾವನೆಯನ್ನು ಜನಕ್ಕೆ ಬಿತ್ತಿ ಮಾನವೀಯ ದೃಷ್ಟಿಯಿಂದ ಮನುಷ್ಯತ್ವದ ದೃಷ್ಟಿಯಿಂದ ಮನುಷ್ಯನ ಏಳಿಗೆಯನ್ನು ಮನುಷ್ಯನ ಅಜ್ಞಾನವನ್ನು ತೊಡೆದ್ರು. ಎಲ್ಲರೂ ಒಂದೇ ಸಮ ಕಂಡು ಅದಕ್ಕೋಸ್ಕರ ಕನಕರ ನಾವು ಇವತ್ತು ಜಯಂತಿ ಮಾಡ್ತೀವಿ. ಈ ಇಡೀ ನಮ್ಮ ರಾಜ್ಯದ ನಮ್ಮ ದೇಶನೂ ಕೂಡ ಕನಕರ ಬಗ್ಗೆ ಯಾಕೆ ಗೌರವ ಅಂದರೆ ಮಾನವೀಯತೆ. ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಗಣ್ಯರಿಗೆ ಮತ್ತು ಎಸ್ಎಸ್ಎಲ್ಸಿ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಸಮುದಾಯದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಇದೇ ವೇಳೆ ತಹಸೀಲ್ದಾರ್ ಮಹೇಶ್ ಪತ್ರಿ, ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಜನಾರ್ದನ್ ಮೂರ್ತಿ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಎನ್ಆರ್ ಮಂಜುನಾಥ್, ಆಯುಕ್ತರಾದ ಡಿಎಂ ಗೀತಾ, ಇಒ ಹೊನ್ನಯ್ಯ, ನಗರಸಭೆ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣಪ್ಪ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ, ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ ಸಹಯೋಗದೊಂದಿಗೆ ಹಮ್ಮಿಕೊಂಡಿದ್ದ ಕನಕದಾಸರ ಜಯಂತಿ ಅಂಗವಾಗಿ ನಡೆದ ಅದ್ದೂರಿ ಮೆರವಣಿಗೆ ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಿಂದ ಆರಂಭಗೊಂಡು ಜೋಡಿ ರಸ್ತೆ ಮೂಲಕ ಸಾಗಿ ಗಜಾನನ ವೃತ್ತ, ಚೇಳೂರು ರಸ್ತೆ ಮೂಲಕ ನಗರದ ತಾಲೂಕು ಪಂಚಾಯಿತಿಗೆ ಬಂದು ಸಮಾಪ್ತಿಗೊಂಡಿತು. ಮೆರವಣಿಗೆಗೆ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ಹಾಗೂ ಸಮುದಾಯದ ಪ್ರಮುಖ ಮುಖಂಡರುಗಳು ಚಾಲನೆ ನೀಡಿದರು. ಪುಷ್ಪಾಲಂಕೃತ ಬೆಳ್ಳಿ ರಥದ ವಾಹನದಲ್ಲಿ ಕನಕದಾಸರ ಭಾವಚಿತ್ರವನ್ನು ಮೆರವಣಿಗೆಯಲ್ಲಿ ಕೊಂಡೊಯ್ಯಲಾಯಿತು. ಹುಲಿವೇಷ, ವೀರಗಾಸೆ, ಕೀಲುಕುದುರೆ, ಕರಡಿ ಮಜಲು, ಹಳ್ಳಿವಾದ್ಯ, ಡ್ರಮ್ ಸೆಟ್ ಸೇರಿದಂತೆ ವಿವಿಧ ಕಲಾ ತಂಡಗಳು ಪಾಲ್ಗೊಂಡಿದ್ದವು. ಸಮಾಜದ ಯುವಕರು ವಾದ್ಯಕ್ಕೆ ಹೆಜ್ಜೆ ಹಾಕಿ ಕುಣಿದು ಕುಪ್ಪಳಿಸಿದರು.
ಅಸ್ಲಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ಎಲ್ಲೆಡೆ ಕಾರ್ತಿಕ ಸೋಮವಾರದ ಸಂಭ್ರಮ. ಮೊಳಗಿದ ಶಿವನಾಮ ಸ್ಮರಣೆ. ಶ್ರೀ ಭೋಗನಂದೀಶ್ವರನ ದೇಗುಲಕ್ಕೆ ಹರಿದು ಬಂದ ಭಕ್ತ ಸಾಗರ. ಮತ್ತೆ ಮುನ್ನೆಲೆಗೆ ಬಂದ ರಾಜಕೀಯ ಜಟಾಪಟಿ. ನಗರಸಭೆ ಅಧ್ಯಕ್ಷರ ಫ್ಲೆಕ್ಸ್ ತೆರವು. ಬಿಜೆಪಿ ಮುಖಂಡರ ಆಕ್ರೋಶ. ಕಾಟಾಚಾರಕ್ಕೆ ಕನಕ ಜಯಂತಿ ಆಚರಣೆ. ತಾಲೂಕು ಆಡಳಿತ ನಿರ್ಲಕ್ಷ್ಯ. ಖಾಲಿ ಚೇರುಗಳಿಗೆ ಶಾಸಕರಿಂದ ಭಾಷಣ. ಧರ್ಮದ ಹೆಸರಲ್ಲಿ ಜನರ ವಿಂಗಡಣೆ ಆರೋಪ. ರಾಜಕೀಯ ಮಾಡಲು ಹೊರಟ ಮಾಜಿ ಸಂಸದ ಮುನಿಸ್ವಾಮಿ. ಕುಟುಕಿದ ಸಚಿವ MC ಸುಧಾಕರ್. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ MMTV ನ್ಯೂಸ್.